ಇಡೀ ಜಗತ್ತಿಗೆ ಧ್ಯಾನ ಜ್ಞಾನವನ್ನು ಪ್ರಸರಿಸಿದಂತ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಮಹಾಗುರುಗಳಿಗೆ, ಮಹಾವತಾರ್ ಬಾಬಾಜಿ ಅವರಿಗೆ, ನನ್ನ ತಂದೆ ತಾಯಿಗಳಿಗೆ, ಈ ಅದ್ಭುತವಾದ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿರ್ತಕ್ಕಂಥ ಪರಮೋಚ್ಚ ಗುರುಗಳಿಗೆ, ಎಲ್ಲಾ ಆಸ್ಟರ್ ಮಾಸ್ಟರ್ಸ್ ಗಳಿಗೆ, ಇಡೀ ಪ್ರಪಂಚದಾದ್ಯಂತ ಇರ್ತಕ್ಕಂಥ ಎಲ್ಲ ಧ್ಯಾನ ಬಂಧುಗಳಿಗೂ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಮಾಸ್ಟರ್ಸ್, ಜ್ಞಾನ ಹಂಚಿಕೆ ಇಂದಿನ ಜ್ಞಾನ ಹಂಚಿಕೆಗಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಆತ್ಮಾಯಣ. ಈ ಆತ್ಮಾಯಣ ವಿಷಯವನ್ನ ಯಾಕೆ ತಿಳ್ಕೋಬೇಕು ಅನ್ನೋದಾದ್ರೆ, ನಾವೆಲ್ಲರೂ ಕೂಡ ಈ ದೇಹವನ್ನ ನಂಬಿಬಿಟ್ಟು ಜೀವನವನ್ನ ಸಾಗಿಸ್ತೇವೆ. ಈ ಜೀವನ ಹುಟ್ಟಿನಿಂದ ಮರಣದವರೆಗೆ ಇರ್ತಕ್ಕಂಥ ಜೀವನ ಸುಖಮಯವಾಗಿ, ಆನಂದಮಯವಾಗಿ, ಯಾವುದೇ ಬಾಧೆ ಇರದೆ ನಾವು ಜೀವಿಸ್ಬೇಕು ಅನ್ನೋ ಒಂದೇ ಒಂದು ಆಶಯವನ್ನ ಇಟ್ಕೊಂಡು ಜೀವಿಸ್ತಾ ಇದ್ವಿ. ಮರಣದ ನಂತರವೂ ಕೂಡ ಜೀವನ ಇದೆಯಾ ಅಂತ ಪ್ರಶ್ನೆಯನ್ನ ಮೂಡೋದು ಈ ಧ್ಯಾನಕ್ಕೆ ಬಂದಾಗ ಮಾತ್ರ. ನಾವು ಆತ್ಮದ ಅಂಶಗಳಾಗಿ ಈ ಭೂಮಿಗೆ ಬಂದಿದ್ದೇವೆ. ಮರಣದ ನಂತರವೂ ಕೂಡ ಅನಂತವಾದ ಜೀವನ ಇದೆ. ಆ ಜೀವನಕ್ಕೆ ನಾವೆಲ್ಲರೂ ಸಂಸಿದ್ಧರಾಗಬೇಕು ಅಂತ ಅಂದ್ರೆ ನಾವು ಈ ಜ್ಞಾನವನ್ನ ಪಡಿಲೇಬೇಕಾಗಿದೆ ಮಾಸ್ಟರ್ಸ್. ನಾವು ಪ್ರತಿಯೊಬ್ರು ಕೂಡ ಮರಣ ನಂತರದ ಜೀವನದಲ್ಲೂ ಕೂಡ ಆನಂದಮಯವಾದ ಜೀವನವನ್ನ, ಉನ್ನತ ಲೋಕಗಳಿಗೆ ಹೋಗ್ಲಿಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಬೇಕು. ಅಂದ್ರೆ ಈ ಜೀವಿತದಲ್ಲೇ ಈ ಭೂಮಿ ಮೇಲೆ ಬಂದಿರ್ತಕ್ಕಂಥ ಈ ಜನ್ಮದಲ್ಲೇ ನಾವೆಲ್ಲರೂ ಕೂಡ ಅದಕ್ಕೆ ತಕ್ಕನಾಗಿ ಸಿದ್ಧರಾಗಬೇಕು ಅನ್ನೋ ವಿಷಯವಾಗಿ ಜ್ಞಾನವನ್ನ ಪಡಿಲಿಕ್ಕೋಸ್ಕರ ಈ ಆತ್ಮಾಯಣ ಜ್ಞಾನವನ್ನ ಪ್ರತಿಯೊಬ್ರು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಅತ್ಯವಶ್ಯಕವಾಗಿದೆ ಮಾಸ್ಟರ್ಸ್. ಇದುವರೆಗೆ ಸಾಕಷ್ಟು ಜ್ಞಾನವನ್ನು ಕೂಡ ಈ ಆತ್ಮಾಯಣದಿಂದ ತಿಳ್ಕೊಂಡಿದ್ವಿ. ಇವತ್ತಿನ ಜ್ಞಾನ ಮಗು ಆಗಿರ್ತಕ್ಕಂಥವ್ರು ಮರಣ ಹೊಂದಿದ ನಂತರ ಆಗ್ತಕ್ಕಂಥದ್ದು ಯಾವ ರೀತಿಯ ಪಯಣ ಇರ್ತದೆ. ಮಗುವಿನ ಆತ್ಮ, ಮಗು ಆಗಿರ್ತಕ್ಕಂಥವ್ರು ಕೆಲವ್ರು ಬಂದು ಹುಟ್ಟಿದ ಕೂಡ್ಲೇನೆ ತಾಯಿಯೊಂದಿಗೆ ಮರಣವನ್ನು ಹೊಂದಿದ್ದಾರೆ. ಇನ್ನು ಕೆಲವು ಮಕ್ಕಳು 1-2 ವರ್ಷ ಇದ್ದು ಮರಣವನ್ನು ಹೊಂದ್ತಾರೆ. ಈ ರೀತಿ ಮಗುವಾಗಿದ್ದಾಗ ಮರಣ ಹೊಂದಿದಂತಹ ಆತ್ಮಗಳು ಯಾವ ರೀತಿ ಇರ್ತದೆ, ಅವರ ಮುಂದಿನ ಜೀವಿತ ಹೇಗಿರ್ತದೆ ಅನ್ನೋದ್ರ ಜ್ಞಾನವನ್ನ ಇವತ್ತು ತಿಳಿತಾ ಹೋಗೋಣ ಮಾಸ್ಟರ್ಸ್. ಇಂದು ಸೂಕ್ಷ್ಮ ಲೋಕದ ಅತ್ಯಧಿಕ ಸುಖದಾಯಕವಾದ ಭಾಗದ ವಿವರಣೆಯನ್ನ ನೀಡ್ತಾ ಹೋಗ್ತಿದ್ದೇನೆ ಅಂತ ಹೇಳ್ಬಿಟ್ಟು ಲೇಖಕರಾದಂತ ಪೀಟರ್ ರಿಷೆಲ್ಲೋ ಅವರು ಹೇಳ್ತಾ ಇದ್ದಾರೆ. ನಾನು ಈ ಜಗತ್ತಿನ ಅತ್ಯಂತ ಸುಂದರ ಸೃಷ್ಟಿಯಾದ ಮಕ್ಕಳ ಕುರಿತು ಮಾತನಾಡಲು ಇಚ್ಛಿಸ್ತಾ ಇದ್ದೇನೆ. ಮಕ್ಕಳಿಲ್ಲದ ಮನೆ ಯಾವ ರೀತಿ ಅಂತಕ್ಕಂಥದ್ರ ಬಗ್ಗೆ ಹಿಂದೆ ಜನಪದದಲ್ಲೇ ಹೇಳಿದ್ದಾರೆ. ಮಕ್ಕಳಿದ್ದರೆ ಮನೆ ಅಂತಕ್ಕಂಥದ್ದು ಅಂದ, ಚಂದ, ಆನಂದಮಯ ಸಾಗರ ಆಗಿರ್ತದೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ಒಂದು ಹಬ್ಬದ ಆಚರಣೆಯನ್ನು ಮಾಡಿದಂತೆ ಇರ್ತದೆ. ಪ್ರತಿದಿನನೂ ಕೂಡ ಚಿಕ್ಕ ಮಕ್ಕಳು ಇರ್ತಕ್ಕಂಥ ಮನೆ ಹಬ್ಬದ ವಾತಾವರಣದ ರೀತಿಯಲ್ಲೇನೆ ಕಲಕಲ ಅಂತ ಹೇಳಿ ಆನಂದಮಯವಾಗಿ ಇರ್ತದೆ. ಮಕ್ಕಳ ಸುಂದರ ನಗು, ಗದ್ದಲ, ಆಟ ಪಾಠಗಳಿದ್ದರೆ ಹಬ್ಬದ ಸಡಗರವು ಎಷ್ಟು ಆನಂದದಾಯಕವಾಗಿರುತ್ತದೋ ಅದೇ ರೀತಿಯಾಗಿ ಮಕ್ಕಳಿರ್ತಕ್ಕಂಥ ಮನೆಯಲ್ಲಿ ಅಂತದೇ ವಾತಾವರಣ ಸೃಷ್ಟಿಯಾಗಿರ್ತದೆ. ಅವರಿಲ್ಲದ ಮನೆ ಅಂದ್ರೆ ನಿರ್ಜೀವ ಅನಿಸುತ್ತದೆ. ಬೇರೆಲ್ಲೆಯೂ ಅಂತ ಸಂತೋಷದ ವಾತಾವರಣ ದೊರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಈ ಜಗತ್ತಿನಲ್ಲಿ ಮಕ್ಕಳ ನಗು, ಹಾಡು ಇವುಗಳ ಧ್ವನಿಯು ಅತ್ಯಂತ ಅದ್ಭುತ ಮತ್ತು ಸುಖದಾಯಕವಾದಂತಹ ಸಂಗತಿಯೇ ಆಗಿದೆ. ಯಾರು ಈ ಅನುಭವವನ್ನ ಹೊಂದಿದ್ದು ಸಮಯ ಗತಿಸಿದಂತೆ ಮಕ್ಕಳು ಬೆಳೆದು ದೊಡ್ಡವರಾಗಿ ದೊಡ್ಡವರ ಗುಂಪಿನಲ್ಲಿ ಕಳೆದು ಹೋಗಿರುವುದರಿಂದ ಈ ಅನುಭವದಿಂದ ವಂಚಿತರಾಗಿದ್ದಾರೆಯೋ ಅವರಿಗೆ ಈ ಮಾತು ನೆನಪಾಗುತ್ತದೆ. ನಮ್ಗೆಲ್ಲರಿಗೂ ಕೂಡ ಜೀವನದಲ್ಲಿ ಎಷ್ಟೋ ಬಾರಿ ಮಕ್ಕಳಿದ್ದಾಗೆ ಚಂದ ಇತ್ತಪ್ಪ, ಇದು ಏನು ಜೀವನ ಅನ್ನೋಷ್ಟು ಬೇಸರನ್ನು ಬಂದಾಗ ಸಾಕಷ್ಟು ಸರಿ ಬಾಲ್ಯವನ್ನ ನೆನಪು ಮಾಡ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಆಗಿರ್ತಕ್ಕಂಥ ಅನುಭವ. ದೊಡ್ಡವರಾಗಿ ಬೆಳಿತಾ ನಾವು ಆ ಬಾಲ್ಯದ ಸವಿಯನ್ನ ಕಳ್ಕೊಂಡ್ಬಿಟ್ಟು ಕಷ್ಟದಾಯಕವಾದಂತಹ ಜೀವನವನ್ನ ಸಾಗಿಸ್ತಾ ಇರ್ತೀವಿ. ಅಂದ್ರೆ ನಾವು ಬಾಲ್ಯವನ್ನೇ ಮರೆತೋಗುವಷ್ಟು ಕಷ್ಟದಾಯಕ ಜೀವನವನ್ನ ಸಾಗಿಸೋದ್ರಿಂದ ಇವೆಲ್ಲ ಅನುಭವದಿಂದ ವಂಚಿತರಾಗ್ತೀವಿ. ಎಷ್ಟೇ ದೊಡ್ಡರಾದ್ರೂ ಕೂಡ ಒಂದಲ್ಲ ಒಂದು ದಿನದ 24 ಗಂಟೆಯಲ್ಲಿ ಕನಿಷ್ಠ ಅರ್ಧ ಗಂಟೆ ಆದ್ರೂ ಕೂಡ ಚಿಕ್ಕ ಮಕ್ಕಳ ಜೊತೆ ಸಮಯವನ್ನು ವ್ಯಯ ಮಾಡೋದಾಗ್ಲಿ, ಅಥವಾ ಚಿಕ್ಕ ಮಕ್ಕಳ ಬಾಲ್ಯದಲ್ಲಿ ಇರ್ತಕ್ಕಂಥ ಯಾವ ರೀತಿಯ ಬುದ್ಧಿವಂತಿಕೆ, ಯಾವ ರೀತಿಯ ಅನುಭವ, ಆಟ ಪಾಠ ಇರುತ್ತೋ ಆ ರೀತಿಯ ಸಮಯವನ್ನು ದಿನದ ಕನಿಷ್ಠ ಸಮಯದಲ್ಲಾದ್ರೂ ಕಳಿಬೇಕು ಅಂತ. ಯಾವುದೇ ಕ್ಷಣದಲ್ಲದ ಅರ್ಥ ಏನಾದ್ರೂ ಇದ್ರೆ ಅದು ಮಕ್ಕಳು ಮಾತ್ರ. ನಾವೆಲ್ಲರೂ ಹಿರಿಯರಿದ್ದೀವಿ. ಆ ಹಿರಿಯರಾದಂತ ನಾವು ಏನ್ ಮಾಡ್ತೀವಿ, ಮಕ್ಕಳನ್ನ ಪ್ರತಿಯೊಂದಕ್ಕೂ ಆಗಿರು ಅಂತ ಹೇಳಿ ಕೆಲವೊಂದು ಚೌಕಟ್ಟುಗಳನ್ನ ಹಾಕ್ತಾ ಹೋಗ್ತೀವಿ. ಅದು ನಮ್ಮ ಸೀಮಿತ ಬುದ್ಧಿಗೆ ಸಂಬಂಧಿಸಿದ್ದು ಮಾಸ್ಟರ್ಸ್. ಮಕ್ಕಳು ಯಾವಾಗ್ಲೂ ಕೂಡ ಆನಂದಮಯ ಜೀವನವನ್ನ ಸಾಗಿಸ್ಲಿಕ್ಕೆ ಮಕ್ಕಳನ್ನ ನೋಡಿ ಕಲಿತಕ್ಕಂಥದ್ದು ಎಷ್ಟೋ ಇದೆ ಅನ್ನೋ ಒಂದು ಭಾವ ನಮ್ಮಲ್ಲಿ ಇದ್ದಿದ್ದೇ ಆದ್ರೆ
ಮಕ್ಕಳನ್ನ ನೋಡಿ ಸಾಕಷ್ಟು ಅನುಭವವನ್ನ, ಆನಂದದ ಅನುಭವವನ್ನು ಕೂಡ ನಮ್ಗೆ ಆಗ್ತಾ ಹೋಗ್ತದೆ. ಈ ಸೃಷ್ಟೀಕರಣದ ಹಿಂದೆ ಇರುವ ನಿಜ ಸಂಗತಿ ಏನೆಂದರೆ, ಅವರು ಈಗ ತಾನೇ ಗೌರವಮಯ ಸ್ವರ್ಗದಿಂದ ಭೂಮಿಯ ಮೇಲೆ ಇಳಿದು ಬಂದಿದ್ದಾರೆ. ಚಿಕ್ಕ ಮಕ್ಕಳಾಗಿ ಬಂದಾಗ ಅವರು ಗೌರವಮಯ ಸ್ವರ್ಗದಿಂದ ಭೂಮಿಗೆ ಇಳಿದು ಬಂದಿದ್ದಾರೆ. ಆದ್ದರಿಂದ ಅವರು ಇನ್ನು ಈ ಆ ಜೀವನಕ್ಕೆ ಸಮೀಪದಲ್ಲೇ ಇದ್ದಾರೆ. ಅಂದ್ರೆ ಆಗ್ತಾನೆ ಹುಟ್ಟಿದಂತ ಮಗು ಅಲ್ಲಿ ಇರ್ತಕ್ಕಂತಹ ಏನು ಮೇಲಿನ ಲೋಕದ ಸಂಪರ್ಕದಲ್ಲೇ ಯಥೇಚ್ಛವಾಗಿರುತ್ತೆ. ಕನಿಷ್ಠ ಅಂದ್ರೆ 6-7 ವರ್ಷದ ಮಗು ಆಗೋವರೆಗೂ ಕೂಡ ಆ ಮಗು ಮೇಲಿನ ಲೋಕಗಳ ಸಂಪರ್ಕದಲ್ಲೇ ಇರುತ್ತೆ. ಆ ಹಾಸ್ಟೆಲ್ ಮಾಸ್ಟರ್ಗಳ ಸಂಪರ್ಕದಲ್ಲೇ ಇರುತ್ತೆ. ಜೀವನದ ಉಚ್ಚತಮ ರೂಪದೊಂದಿಗೆ ಇನ್ನೂ ಅವರು ಸಂಪರ್ಕ ಹೊಂದಿಯೇ ಇರುತ್ತಾರೆ. ಪ್ರಕೃತಿ, ಜಗತ್ತು, ಅಪ್ಸರೆಯರ ಲೋಕ, ದೇವದೂತರ ಲೋಕಗಳೊಂದಿಗೆ ಅವರ ಸಂಪರ್ಕವು ಅಬಾಧಿತವಾಗಿರ್ತದೆ. ಅಪ್ಸರೆಯರ ಲೋಕ, ದೇವದೂತರ ಲೋಕಗಳ ಜೊತೆಗೆ ಎಷ್ಟೋ ಸರಿ ನಾವೆಲ್ಲರೂ ಕೂಡ ಗಮನಿಸಿರ್ತೀವಿ, ಮಕ್ಕಳು ಕೆಲವೊಂದು ಗೊಂಬೆನೋ ಯಾವುದೋ ಒಂದು ವಸ್ತುವಿನ ಜೊತೆನೋ ಮಾತಾಡ್ತಾ ಎಷ್ಟೋ ಗಂಟೆಗಳ ಕಾಲ ಅದು ತನ್ನ ಸಮಯವನ್ನ ಕಳೀತಾ ಹೋಗ್ತದೆ ಆನಂದದಿಂದ. ಇದರಿಂದ ನಮ್ಗೆ ತಿಳಿತದೆ ಯಾರ ಜೊತೆ ಮಾತಾಡ್ತಿರ್ಬೋದು ಅಂತ ನಮ್ಗೆ ಅನಿಸ್ತಿರ್ಬೋದು. ಸುಮ್ನೆ ಗಮನಿಸ್ತಾ ಹೋದಾಗ ಆ ಮಗುವಿನ ಆಟ ಪಾಠಕ್ಕೆ ಅಪ್ಸರೆಯರು, ದೇವದೂತರು ಸಹಾಯಕರಾಗಿರ್ತಾರೆ ಸದಾನು ಕೂಡ. ಇದನ್ನ ಭೂಮಿಯ ಜನರು ಎಂದೂ ಕೇಳಿಲ್ಲ ಮತ್ತು ಕನಸಿನಲ್ಲಿಯೂ ನೋಡಿಲ್ಲ. ಇದನ್ನೆಲ್ಲ ಹೇಳಿದ್ರೆ ಇವರಿಗೆಲ್ಲ ಹುಚ್ಚು ಭ್ರಮೆ ಅನ್ನೋ ತರನಾಗಿರುತ್ತೆ ಈ ಭೂಮಿ ಮೇಲೆ ವಾಸಿಸ್ತಕ್ಕಂಥ ಜನಗಳಿಗೆ. ದೊಡ್ಡವರಾದ ಮೇಲೆ ಈ ಸಂಬಂಧವು ಪರಂಪರೆ ಮತ್ತು ಪ್ರತಿಷ್ಠೆಯ ಆಧಾರದ ಮೇಲೆ ಹಿಂದೆ ಉಳಿದು ಬಿಡುತ್ತದೆ. ಇನ್ನೊಂದು ನಾವ್ ಹೇಳ್ತೀವಲ್ಲ, ದೊಡ್ಡವ್ರು ಹಾಗ್ ಮಾಡ್ಬೇಡ ಹೀಗ್ ಮಾಡ್ಬೇಡ ಅನ್ನೋ ಚೌಕಟ್ಟುಗಳಲ್ಲಿ ಜೀವಿಸ್ತಾ ಹೋಗ್ತೀವಿ. ನಮ್ಮ ಮನೆಯಲ್ಲಿ ಹಾಗೇನೆ, ನಮ್ಮ ವಂಶದಲ್ಲಿ ಹೀಗೇನೆ ಅನ್ನೋ ಕೆಲವೊಂದು ಚೌಕಟ್ಟುಗಳಿಗೆ ಒಳಪಟ್ಟು ಅದು ನಮ್ಮದ ಪರಂಪರೆ, ನಾವ್ ಹೀಗೆ ನಡ್ಕೋಬೇಕು ಅಂತಕ್ಕಂಥ ಇಂಥವೆಲ್ಲ ನಮಗೆ ನಾವೇ ಬಂಧಿತರಾಗಿದ್ವಿ ಈ ರೀತಿಯಾದ ಒಂದೊಂದೇ ಎಳೆಗಳನ್ನು ಸುತ್ತುತ್ತಾ. ಹಾಗೂ ಈ ಪ್ರತಿಷ್ಠೆಯ ಆಧಾರದ ಮೇಲೆ ಕೂಡ ನಾವು ಈ ಸಂಪರ್ಕವನ್ನ ಕಳ್ಕೊಂಡು ಹಿಂದೆ ಬೀಳ್ತಾ ಇದೀವಿ. ಇದೇ ಸ್ಥಿತಿಯು ಪಶು ಜಗತ್ತಿನಲ್ಲಿಯೂ ಇದೆ. ಸಿಂಹದ ಮರಿಗಳು ಚಿಕ್ಕವಿರುವಾಗ ಬಹಳ ಸುಂದರ ಎನಿಸುತ್ತದೆ. ನಾವೇನು ಪಶು ಜಗತ್ತು ಅಂತ ಏನ್ ಕಳ್ತೀವಲ್ಲ ಮಾಸ್ಟರ್ಸ್, ಅದ್ರಲ್ಲೂ ಕೂಡ ಇದೇ ಅನುಭವ ಇರುತ್ತೆ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಸಿಂಹದ ಮರಿಗಳು ಚಿಕ್ಕವಿರುವಾಗ ಬಹಳ ಸುಂದರವನಿಸುತ್ತದೆ. ಅವುಗಳಿಗೆ ಯಾವುದೇ ಭಯನೂ ಕೂಡ ಇರೋದಿಲ್ಲ. ಏಕೆಂದ್ರೆ ಅವು ಭಯ ಅಂದ್ರೆ ಏನೆಂಬುದು ಪರಿಚಯವಿಲ್ಲದ ಲೋಕದಿಂದ ನೇರವಾಗಿ ಇಲ್ಲಿಗೆ ಬಂದಿದೆ. ಕೆಲವು ತಿಂಗಳು ಅಥವಾ ವರ್ಷಗಳಾದ ಮೇಲೆ ಅವುಗಳ ಸಮೂಹ ಆತ್ಮದ ಅಂಶವಾದ ನೈಸರ್ಗಿಕ ವೃತ್ತಿಯು ಪ್ರತ್ಯಕ್ಷವಾಗುತ್ತದೆ. ಆಗ ಭಯ ಅಥವಾ ಮನುಷ್ಯನ ಕುರಿತ ವೈರ ಭಾವವು ಅವುಗಳಲ್ಲಿ ಪ್ರಕಟಗೊಳ್ಳುತ್ತದೆ. ಹಾಗೂ ಅವು ಸುರಕ್ಷಿತ ಮರಿಗಳಾಗಿ ಉಳಿಯುವುದಿಲ್ಲ. ನಾವು ಚಿಕ್ಕ ಮಕ್ಳಿದ್ದಾಗ ನೋಡ್ರಿ ಮಾಸ್ಟರ್ಸ್, ಮಗುನ ಮೇಲೆ ಎತ್ತಿ ಹಿಂಗ್ ಹಿಡಿತಕ್ಕಂತ ಆಟವನ್ನ ಆಡಿದಾಗ ಆ ಮಗು ನಾನ್ ಕೆಳಗ್ ಬೀಳ್ತೀನಂತ ಆಗ್ಲಿ, ಅಥವಾ ನಾನೇನಾದ್ರೂ ಬಿದ್ರೆ ಏನಾಗುತ್ತಾ, ಕೈ ಮುರಿಯುತ್ತಾ, ಕಾಲ್ ಮುರಿಯುತ್ತಾ, ಅವೆಲ್ಲ ಆಲೋಚನೆಗಳು ಏನು ಇರೋದಿಲ್ಲ. ಅದಕ್ಕೆ ಒಂದೇ ನಂಬಿಕೆ, ಖುಷಿಯಾಗಿ ನಗ್ತಾ ಇರ್ತದೆ. ನನ್ನನ್ನು ಮೇಲೆ ಹಾಕಿದಾರೆ ಅಂದ್ರೆ ಕೆಳಗ್ ಹಿಡ್ಕೊಂಡವ್ರು ಯಾರೋ ಇರ್ತಾರೆ ಅಂತ ಹೇಳ್ಬಿಟ್ಟು. ಅಂತ ನಂಬಿಕೆ ನಮ್ಮಲ್ಲೂ ಕೂಡ, ಪ್ರತಿಯೊಬ್ಬರಲ್ಲೂ ಕೂಡ, ಪ್ರತಿ ಕ್ಷಣನೂ ಕೂಡ ಉಳಿಸ್ಕೊಂಡ್ಲೇಬೇಕಾಗ್ತದೆ ಮಾಸ್ಟರ್ಸ್. ಸೃಷ್ಟಿಕರ್ತಕ್ಕಂತಕ್ಕಂಥವ್ನು ಇದಾನೆ ಅಂದ್ರೆ ನನ್ನೇನು ಯಾವುದ್ರಲ್ಲೇ ಯಾವುದೇ ಬಾಧೆ ಇದ್ರು ಕೂಡ ನನ್ನನ್ನ ಅದರಿಂದ ಎತ್ತುತ್ತಾನೆ, ನನ್ನನ್ನು ಹಿಡ್ಕೊಂಡು ಕೈ ಹಿಡದೆ ನಡೆಸ್ತಾನೆ ಅನ್ನೋತಕ್ಕಂಥ ಭಾವನೆ ನಮ್ಮಲ್ಲಿ ಇರ್ಬೇಕಾಗ್ತದೆ. ಮನುಷ್ಯನ ಹುಟ್ಟಿದ 3 ವರ್ಷಗಳ ನಂತರ ಶಿಶು ಅವಸ್ಥೆಯನ್ನು ದಾಟಿ ಒಂದು ರೋಚಕ ಅವಸ್ಥೆಗೆ ತಲುಪುತ್ತಾನೆ. ಇದನ್ನು ಅತ್ಯಂತ ದುಃಖದ ಸಂಗತಿ ಕೂಡ ಎಂದು ಭಾವಿಸಲಾಗುತ್ತದೆ. ಆದರೆ ಅವರ ಶೈಶವ ಅವಸ್ಥೆ ವಯಸ್ಸಿನಿಂದ ನಿರ್ಧಾರಗೊಳ್ಳುವುದಿಲ್ಲ. ಕೆಲವು ಮಕ್ಕಳು ಶಾಲೆಗೆ ಹೋಗುವವರೆಗೂ ಶಿಶು ಅವಸ್ಥೆಯಲ್ಲೇ ಇರುತ್ತಾರೆ. ಅಂದ್ರೆ ಕೆಲವೊಬ್ಬರು ಮಕ್ಕಳು ಈ ಜೀವನಕ್ಕೆ, ಇಲ್ಲಿ ಮಾತಾಡ್ತಕ್ಕಂಥ ಪರಿಸರಕ್ಕೆ ಬೇಗ ಹೊಂದ್ಕೊಂಡು ಇದೇ ರೀತಿಯಾಗಿ ಮಾತು, ಕತೆ, ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಆದ್ರೆ ಕೆಲವು ಮಕ್ಕಳು ತಮ್ಮ ಮುಗ್ಧತೆಯನ್ನು ಇನ್ನೂ ಉತ್ತಮವಾಗಿ ಕಾಪಾಡ್ಕೊಂಡು ಶಾಲೆಗೆ ಹೋಗೋವರೆಗೂ ಕೂಡ ಅತ್ಯುತ್ತಮ ಶೈಶವ ಅವಸ್ಥೆಯನ್ನ ಅನುಭವಕ್ಕೆ ಪಡ್ಕೊಂಡಿರ್ತಾರೆ. ಇನ್ನು ಕೆಲವು ಕಿಶೋರ ಅವಸ್ಥೆಯಲ್ಲೇ ಉಳಿದು ಬಿಡುತ್ತಾರೆ. ವಿಕಾಸದ ಮೂಲಭೂತ ನಿಯಮಗಳಿಂದ ಅಪರಿಚಿತರಾದವರಿಗೆ ಮಕ್ಕಳು ಮರಣ ಹೊಂದುವುದು ಅನ್ಯಾಯ ಎನಿಸುತ್ತದೆ. ವಿಕಾಸದ ಮೂಲಭೂತ ನಿಯಮ ಅದು. ನಾವು ನಮ್ಮ ಆತ್ಮ ಪ್ರಗತಿ ಆಗ್ಬೇಕು ಅಂದ್ರೆ ನಾವು ವಿಕಾಸ ಹೊಂದುತ್ತಾ ಹೋಗ್ಬೇಕು. ಅದರ ಮೂಲಭೂತ ನಿಯಮ ಇದು. ಅಪರಿಚಿತರಾದವರಿಗೆ ಮಕ್ಕಳು ಮರಣ ಹೊಂದುವುದು, ಈ ವಿಕಾಸದ ನಿಯಮದ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಏನ್ ಮಾಡ್ತಾರೆ, ಮಕ್ಕಳು ಮರಣ ಹೊಂದಿದ್ರೆ ಎಂತ ಅನ್ಯಾಯ, ಹೀಗಾಗ್ಬಾರ್ದಾಗಿತ್ತು ಅಂತಕ್ಕಂತ ಯೋಚನೆ ಮಾಡ್ತಾರೆ. ಆದರೆ ಯಾಕಾದರೂ ಹುಟ್ಟಬೇಕಾಗಿತ್ತು, ತಂದೆ ತಾಯಿಗಳಿಗೆ ಯಾಕೆ ಕಷ್ಟ ಕೊಡಬೇಕಾಗಿತ್ತು ಎಂದು ಅವರಿಗೆ ಅನಿಸುತ್ತದೆ. ಈ ವಿಕಾಸದ ನಿಯಮದ ಜ್ಞಾನ
ಇರ್ತಕ್ಕಂಥವ್ರು ಈ ರೀತಿಯಾಗಿ ಆಲೋಚನೆ ಮಾಡ್ತಾರೆ. ಆದರೆ ವಿಕಾಸ ಪ್ರಕ್ರಿಯೆಯ ಅಧ್ಯಯನ ಮಾಡುವವರು ಮಗುವು ಕೂಡ ಒಂದು ಜೀವವಾಗಿದೆ, ಈ ಜಗತ್ತಿನಲ್ಲಿ ಸ್ವಲ್ಪ ಅನುಭವ ಹೊಂದಲು ಹಾಗೂ ತನ್ನ ಭಾಗ್ಯವನ್ನು ಸ್ವಲ್ಪ ಅನುಭವಿಸಲು ಬಂದಿದೆ ಎಂದು ತಿಳಿಯುತ್ತಾರೆ. ಆದರೆ ಆತ್ಮದ ಜ್ಞಾನ ಇರ್ತಕ್ಕಂಥವ್ರು ಏನ್ ಮಾಡ್ತಾರೆ, ಆ ಮಗುನು ಕೂಡ ಒಂದು ಜೀವ, ಅದು ಈ ಭೂಮಿ ಮೇಲೆ ಇಷ್ಟೇ ಜೀವಿಸ್ಲಿಕ್ಕೆ ಭಾಗ್ಯವನ್ನ ತಂದಿದೆ ಮತ್ತು ಅದು ಇಷ್ಟೇ ಅನುಭವವನ್ನ ಪಡಿಲಿಕ್ಕೋಸ್ಕರ ಬಂದಿತ್ತು, ಈ ಅನುಭವವನ್ನು ಪಡೆದು ಮತ್ತೆ ಬೇರೆ ಲೋಕಗಳಿಗೆ ಪಯಣ ಬೆಳೆಸಿದೆ ಅನ್ನತಕ್ಕಂತ ಯೋಚನೆ ಮಾಡ್ತಾರೆ. ಮರಣ ಹೊಂದಿದರೆ ಅವರಿಗೆ ಸ್ವಲ್ಪವೇ ಅನುಭವಗಳು ದೊರೆಯುತ್ತವೆ ಮತ್ತು ಅವರು ಜೀವನ ತ್ಯಜಿಸಿದ ನಂತರ ಬಹು ಬೇಗನೆ ಕಲಿತುಕೊಳ್ಳುತ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಏನಾದ್ರೂ ಮರಣ ಹೊಂದಿದ್ರೆ ಅವರು ಬಹು ಬೇಗನೆ ಸ್ವಲ್ಪ ಅನುಭವ ಪಡ್ಕೊಳ್ತಾರೆ ಈ ಭೂಮಿ ಮೇಲೆ. ಆದರೆ ಅವರು ಜೀವನ ತ್ಯಜಿಸಿದ ನಂತರ ಬಹಳ ಬೇಗನೆ ಊರ್ಧ್ವ ಲೋಕಗಳಲ್ಲಿ ಬಹಳ ಬೇಗನೆ ಇನ್ನು ಬೇರೆ ಬೇರೆದನ್ನ ಕಲ್ತ್ಕೊಳ್ತಾ ಇರ್ತಾರೆ. ವಿಕಾಸದ ಮೂಲಭೂತ ನಿಯಮಗಳಿಂದ ಸುರಪರಿಚಿತರಾದವರಿಗೆ ಮಕ್ಕಳು ಬೇಗ ಮರಣ ಹೊಂದಿದರೆ ಅವರಿಗೆ ಹಾನಿಯಾಗಿದೆ ಎಂದು ಅಥವಾ ಅವರಿಗೆ ಏನಾದರೂ ತೊಂದರೆಯಾಗುವುದೆಂದು ಭಾವಿಸುವುದಿಲ್ಲ. ಈಗ ವಿಕಾಸದ ಜ್ಞಾನ ಇರ್ತಕ್ಕಂಥವ್ರು ಮಕ್ಕಳು ಮರಣ ಹೊಂದಿದಾಗ ಅವ್ರಿಗೇನೋ ಮುಂದೆ ತೊಂದರೆ ಇದೆ ಅಂತನೋ, ಏನೋ ತೊಂದರೆ ಆಗಿ ಹೋದ್ರು ಅಂತನೋ ಈ ರೀತಿಯಾಗಿ ಯೋಚನೆ ಮಾಡೋದಿಲ್ಲ. ಅವರಿಗೆ ಏನಾದರೂ ಸಾಮಾನ್ಯ ಜನರು ಈ ಸಂಗತಿಯನ್ನ ಅರ್ಥ ಮಾಡಿಕೊಂಡರೆ ಜಗತ್ತು ಎಷ್ಟು ಆನಂದಮಯವಾಗುತ್ತದೆ. ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯರಿಗೂ ಕೂಡ ಈ ಜ್ಞಾನ ಅಂತಕ್ಕಂಥದ್ದು ದೊರೆಯಲೇಬೇಕಾಗಿದೆ. ಆಗ ಮಾತ್ರ ಆನಂದಮಯ ಜೀವನವನ್ನ ಜೀವಿಸ್ಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರನೇ ಈಗ ಆತ್ಮಾಯಣ ಜ್ಞಾನ ಪ್ರತಿಯೊಬ್ಬರಿಗೂ ಬೇಕಾಗಿದೆ. ಮಗು ಒಂದು ಬೇರೆ ಲೋಕದಲ್ಲಿ ಪ್ರವೇಶಿಸುತ್ತದೆ ಎಂದರೆ ಅದರ ನಾಮಕರಣ ಸಂಸ್ಕಾರವು ಅವಶ್ಯಕವಾಗಿ ಆಗಬೇಕು. ಇದರಿಂದ ಅವರು ಒಂದು ಪವಿತ್ರ ಭಾತೃತ್ವ ಸಂಘದ ಸದಸ್ಯರಾಗುತ್ತಾರೆ. ಪ್ರತಿಯೊಂದು ಮಗುವು ಕೂಡ ಮೇಲೆ ಊರ್ಧ್ವ ಲೋಕಗಳಲ್ಲಿ ಪವಿತ್ರವಾದಂತ ಭ್ರಾತೃತ್ವ ಸಂಘದ ಸದಸ್ಯರಾಗುತ್ತಾರೆ. ಇದು ಅವನಿಗೆ ಒಂದು ಅವಶ್ಯವಾದ ಸುರಕ್ಷತೆಯನ್ನು ನೀಡುತ್ತದೆ. ಅದು ಅವರಿಗೆ ಕೆಲವು ವಿಶಿಷ್ಟ ಪ್ರಭಾವ ತರಂಗಗಳಿಂದ ಹಾನಿಗೊಳಗಾಗುವುದನ್ನು ತಪ್ಪಿಸುತ್ತದೆ. ನಾವು ಮಗು ಹುಟ್ಟಿದ ತಕ್ಷಣ ಈ ನಾಮಕರಣ ಅಂತ ಮಾಡ್ತೀವಿ, ಮತ್ತೆ ಕೆಲವೊಂದು ಸಂಸ್ಕಾರಗಳನ್ನ ಮಾಡ್ತೀವಿ. ಇವೆಲ್ಲವೂ ಕೂಡ ಭೂಮಿ ಮೇಲೆ ಮಗು ಹುಟ್ಟಿದ ತಕ್ಷಣ ಮಾಡ್ತಕ್ಕಂಥದ್ದು ಕೂಡ ಅತ್ಯವಶ್ಯಕವಾಗಿದೆ. ಇದರಿಂದ ಏನಾಗ್ತದೆ, ಮಗು ಒಂದು ಜನ್ಮವನ್ನ ಎತ್ತಿ ಈ ಭೂಮಿಯ ಮೇಲೆ ಸದಸ್ಯತ್ವವನ್ನು ಪಡೆದಿದೆ. ಮತ್ತೆ ಅಲ್ಲಿಂದ ಮರಣ ಹೊಂದಿದ್ರೆ ಊರ್ಧ್ವಲೋಕಗಳಿಗೆ ಹೋದಾಗ ಅಲ್ಲಿ ಅವರು ಅವಶ್ಯಕವಾದ ಸುರಕ್ಷತೆಯನ್ನು ಪಡೆಯಲಿಕ್ಕೂ ಕೂಡ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಮಾಸ್ಟರ್ಸ್. ವಿಶಿಷ್ಟವಾದ ಪ್ರಭಾವ ಮತ್ತು ತರಂಗಗಳಿಂದ ಹಾನಿಗೊಳಗಾಗೋದು ತಪ್ಪುತ್ತಂತೆ. ಈ ನಾಮಕರಣ ಮತ್ತು ಸಂಸ್ಕಾರ ಅಂತಕ್ಕಂಥದ್ದು ಮಗು ಹುಟ್ಟಿದ ತಕ್ಷಣ ಯಾಕೆ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಮಕ್ಕಳು ಸೂಕ್ಷ್ಮ ಲೋಕದಲ್ಲಿ ತಲುಪಿದಾಗ ಅಲ್ಲಿ ಅವರಿಗೆ ಕಲ್ಪನಾತೀತವಾದ ಸುಖ ಜೀವನವು ದೊರೆಯುತ್ತದೆ. ಈ ನಾಮಕರಣ ಮತ್ತು ಸಂಸ್ಕಾರಗಳನ್ನ ಮಾಡಿದಾಗ ಆ ಮಗು ಮರಣ ಹೊಂದಿ ಸೂಕ್ಷ್ಮ ಲೋಕವನ್ನ ತಲುಪಿದಾಗ ಅದಕ್ಕೆ ಕಲ್ಪನಾತೀತವಾದಂತ ಸುಖ ಜೀವನ ದೊರೆಯುತ್ತದೆ. ಏಕೆಂದರೆ ಯಾವುದೇ ವಸ್ತುವಿನ ನಿರ್ಬಂಧ ಅಲ್ಲಿ ಇರುವುದಿಲ್ಲ. ಅವರ ಪಾಲನೆ ಪೋಷಣೆ ಮಾಡುವವರಿಗೂ ಕೂಡ ಅಲ್ಲಿ ಕೊರತೆ ಇರುವುದಿಲ್ಲ. ಆ ಮಗು ಅಂತಕ್ಕಂಥದ್ದು ಮರಣ ಹೊಂದಿದ್ರೆ ಸೂಕ್ಷ್ಮ ಲೋಕದಲ್ಲಿ ಅಲ್ಲಿ ಪಾಲನೆ ಪೋಷಣೆ ಮಾಡ್ಲಿಕ್ಕೋಸ್ಕರ ಸಾಕಷ್ಟು ಆತ್ಮಗಳು ಕಾಯ್ತಾ ಇರ್ತವೆ. ಬಾಲ್ಯ ಕಾಲದಲ್ಲಿಯೇ ಮೃತ್ಯುವಿಗೆ ತುತ್ತಾದ ಮಕ್ಕಳ ಪಾಲನೆ ಪೋಷಣೆಗೆ ಅತ್ಯಂತ ಉತ್ಸುಕತೆಯನ್ನು ಹೊಂದಿದ ಬಹಳಷ್ಟು ತಾಯಂದಿರು ಭೂಮಿಯಿಂದ ಹೋಗಿ ಅಲ್ಲಿದ್ದಾರೆ. ಸಾಕಷ್ಟು ತಾಯಂದಿರು ತಮ್ಮ ಪ್ರೇಮ ಭಾವವನ್ನ ವ್ಯಕ್ತಪಡಿಸ್ಲಿಕ್ಕೆ, ಅನುಭವವನ್ನ ಪಡಿಲಿಕ್ಕೆ ಅಲ್ಲಿ ಸಾಕಷ್ಟು ಈ ಭೂಮಿಯಿಂದ ಹೋಗಿರ್ತಕ್ಕಂಥ ತಾಯಂದಿರು ಇರ್ತಾರೆ. ಅವರಿಗೆ ಭೂಮಿಯ ಮೇಲೆ ಇರುವಾಗಿನಂತೆಯೇ ಈಗಲೂ ಅದೇ ಮಮತೆಯ ಭಾವವಿರುತ್ತದೆ. ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೊಳ್ತಕ್ಕಂಥ ಭಾವ ಬರೀ ಈ ಭೂಮಿ ಮೇಲೆ ಇದ್ದಾಗ ಅಷ್ಟೇ ಅಲ್ಲ, ಊರ್ಧ್ವ ಲೋಕದಲ್ಲೂ ಸೂಕ್ಷ್ಮ ಲೋಕದಲ್ಲೂ ಕೂಡ ಅದೇ ಭಾವನೆಯಿಂದ ಇರ್ತಾರೆ. ಆದರೆ ಈಗ ಇಲ್ಲಿಗೂ ಅಲ್ಲಿಗೂ ಏನ್ ವ್ಯತ್ಯಾಸ ಅಂದ್ರೆ, ಇಲ್ಲಿ ಅಂತೆ ಬಡತನ ಸಿರಿತನದ ವ್ಯತ್ಯಾಸ ಇರುವುದಿಲ್ಲ, ಆಹಾರದ ಕೊರತೆ ಇರುವುದಿಲ್ಲ, ಶೀತ ಮುಂತಾದ ಕಾಯಿಲೆಗಳು ಇರುವುದಿಲ್ಲ, ನಿದ್ರೆಯ ಅವಶ್ಯಕತೆ ಅಂತೂ ಇರುವುದೇ ಇಲ್ಲ. ಆದ್ದರಿಂದ ಅವರು ಮಕ್ಕಳನ್ನು ಜೋಪಾನ ಮಾಡುವುದಕ್ಕಾಗಿ ಪಡೆದುಕೊಂಡ ನಂತರ ಅವರ ಹತ್ತಿರ ಸಮಯದ ಅಭಾವವೆಂಬುದು ಇರುವುದೇ ಇಲ್ಲ. ಅವರಿಗೆ ಯಾವುದೇ ಕೆಲಸ ಮಾಡ್ಬೇಕು, ಆ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡ್ಬೇಕು ಅನ್ನೋ ಭಾವ ಇರೋದಿಲ್ಲ. ಯಾವ ತಾಯಂದಿರಿಗೂ ಕೂಡ ಸಮಯದ ನಿರ್ಬಂಧವೂ ಇರುವುದಿಲ್ಲ, ಯಾವುದೇ ಕಾಯಿಲೆನೂ ಇರೋದಿಲ್ಲ. ಅದರಿಂದ ಅವರಿಗೆ ಮಕ್ಕಳ ಲಾಲನೆ ಪಾಲನೆ ಮಾಡ್ಲಿಕ್ಕೋಸ್ಕರ ಅವರಿಗೆ ಸಮಯದ ಕೊರತೆ ಅಂತಕ್ಕಂಥದ್ದೇ ಉಂಟಾಗೋದಿಲ್ಲ. ನಂತರ ಅವರು ಮಕ್ಕಳನ್ನು ಜೋಪಾನ ಮಾಡುವುದಷ್ಟೇ ಅಲ್ಲದೆ ಅವರ ಮನರಂಜನೆ ಹಾಗೂ ಶಿಕ್ಷಣದ ಕುರಿತು ಗಮನ ಹರಿಸುತ್ತಾರೆ. ಮಕ್ಕಳನ್ನ ಜೋಪಾನ ಮಾಡೋದ್ರ ಜೊತೆಗೆ ಅವ್ರಿಗೆ ಸಾಕಷ್ಟು ಮನೋರಂಜನಾ ಕಾರ್ಯಕ್ರಮಗಳನ್ನ ಅವರನ್ನ ತೊಡಗಿಸ್ತಾರೆ. ಹಾಗೂ ಶಿಕ್ಷಣ ಸಾಕಷ್ಟು ಮುಂದಿನ ಜನ್ಮಕ್ಕೆ
ಯಾವ ರೀತಿಯಾದಂತಹ ತಯಾರಿಯನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಶಿಕ್ಷಣವನ್ನು ನೀಡೋದ್ರ ಕುರಿತು ಕೂಡ ಅವರು ಗಮನ ಹರಿಸ್ತಾರೆ. ವಿಶೇಷವೆಂದರೆ ಇದರಲ್ಲಿಯೇ ಅವರು ಸಂತುಷ್ಟರಾಗುತ್ತಾರೆ. ಸಾಕಷ್ಟು ತಾಯಂದಿರು ಈ ಪ್ರೇಮ ಭಾವನೆಯನ್ನ ಮಗುವನ್ನ ಲಾಲನೆ ಪಾಲನೆ ಮಾಡುವುದರಲ್ಲೇ ಸಂತುಷ್ಟರಾಗುತ್ತಾರೆ. ಅವರು ಮಕ್ಕಳನ್ನು ಸುಂದರ ಜಗತ್ತಿಗೆ ಪರಿಚಯಿಸುತ್ತಾರೆ. ಅವರು ಮಕ್ಕಳನ್ನ ಸಾಕಷ್ಟು ಸುಂದರವಾದಂತಹ ಜಗತ್ತಿಗೆ ಹೋಗ್ಲಿಕ್ಕೆ ಅವರನ್ನ ಅಣಿ ಮಾಡ್ತಾರೆ. ನಾವು ಕೂಡ ಸಾಕಷ್ಟು ಸರಿ ನೋಡಿದೀವಿ, ಕೆಲವೊಂದು ಮಕ್ಕಳು ತುಂಬಾ ಕಡು ಬಡತನದಲ್ಲಿದ್ರು ಕೂಡ ಅವರದೇ ಆದಂತ ವಿಶೇಷ ಪರಿಣಿತಿಯನ್ನು ಪಡ್ಕೊಂಡೇ ಈ ಭೂಮಿಗೆ ಬಂದಿರ್ತಾರೆ ಮಾಸ್ಟರ್ಸ್. ಅತಿ ಚಿಕ್ಕ ವಯಸ್ಸಿನಲ್ಲೇ ಸಾಕಷ್ಟು ಪ್ರತಿಭೆಗಳು ಹೊರಹೊಮ್ಮತಕ್ಕಂಥದ್ದು, ಅವರ ಪ್ರತಿಭೆಗಳನ್ನ ಗುರುತಿಸ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದೀವಿ. ಅಂದರೆ ಮೇಲಿನ ಲೋಕಗಳಲ್ಲಿ ಅವರು ಅದಕ್ಕೆ ತಯಾರಿಯನ್ನು ಪಡ್ಕೊಂಡೇ ಈ ಲೋಕಕ್ಕೆ ಬಂದಿರ್ತಾರೆ ಮಾಸ್ಟರ್ಸ್. ಅದಕ್ಕೋಸ್ಕರನೇ ಆ ಚಿಕ್ಕ ಮಕ್ಕಳಲ್ಲಿ ಆ ಪ್ರತಿಭೆ ಅಂತಕ್ಕಂಥದ್ದು ಅಷ್ಟೊಂದು ಯಥೇಚ್ಛವಾಗಿ ಇರ್ತದೆ. ವಿಶೇಷವೇನೆಂದರೆ ಇದರಲ್ಲಿ ಅವರು ಸಂತುಷ್ಟರಾಗುವುದರ ಜೊತೆಗೆ ಮಕ್ಕಳನ್ನು ಸುಂದರ ಜಗತ್ತಿಗೆ ಪರಿಚಯಿಸುತ್ತಾರೆ. ಇಂಥ ಶಿಕ್ಷಣವು ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ ಮತ್ತು ಮುಂದಿನ ಜನ್ಮದಲ್ಲಿ ಅವರಿಗೆ ಬದುಕಲು ಒಂದು ಕಲಾತ್ಮಕ ರೂಪವನ್ನು ಪ್ರಸ್ತುತಗೊಳಿಸಲು ಕೂಡ ಕಾರಣವಾಗುತ್ತದೆ. ಮುಂದಿನ ಜನ್ಮ ಅಂತಕ್ಕಂಥದನ್ನ ಪಡೆದಾಗ ಅವರು ಜೀವನದಲ್ಲಿ ಕಲಾತ್ಮಕ ರೀತಿಯಲ್ಲಿ ಅವರ ಜೀವನ ಅಂತಕ್ಕಂಥದ್ದು ಕಲಾತ್ಮಕ ರೂಪದಲ್ಲಿ ಪ್ರಸ್ತುತಪಡಿಸ್ಲಿಕ್ಕೆ ಈ ಭೂಮಿಗೆ ಮತ್ತೊಮ್ಮೆ ಬರ್ತಾರೆ. ಅಲ್ಲಿ ಪಾಲನೆ ಮಾಡುವ ಮಾತೆಯರು ಯಾವಾಗಲೂ ಇರುತ್ತಾರೆ. ಅತ್ಯಲ್ಪ ವಯಸ್ಸಿನಲ್ಲೇ ಮರಣ ಹೊಂದಿದ ಮಕ್ಕಳನ್ನು ಸಹಾಯಕರ ಮೂಲಕ ಅಲ್ಲಿ ತಂದು ಬಿಡಲಾಗುತ್ತದೆ. ಚಿಕ್ಕ ವಯಸ್ಸಿನಲ್ಲಿ ಮರಣ ಹೊಂದಿದ ಮಕ್ಕಳನ್ನ ನಾವು ತಿಳಿದಿದ್ದೀವಿ. ನಮ್ಮನ್ನು ಮರಣ ಹೊಂದಿದ ನಂತರ ನಮಗೋಸ್ಕರ ಸಹಾಯಕರು ಏನೆಲ್ಲ ಸಹಾಯವನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆ ಸಹಾಯಕರ ಮೂಲಕ ಆ ತಾಯಂದಿರ ಬಳಿಗೆ ತಂದು ಬಿಡ್ತಾರೆ. ಹಿರಿಯರಂತೆಯೇ ಮಕ್ಕಳು ಕೂಡ ಆ ಲೋಕದಲ್ಲಿ ಪ್ರವೇಶಿಸಿದ ಮೇಲೆ ಬದಲಾಗುವುದಿಲ್ಲ. ಆ ಲೋಕನ ಇಲ್ಲಷ್ಟೇ ಹೆಚ್ಚು ಕಡಿಮೆ ಎಲ್ಲ ಭೇದ ಭಾವ ಎಲ್ಲ ಇರ್ತಕ್ಕಂಥದ್ದು. ಮೇಲಿನ ಲೋಕಗಳಲ್ಲಿ ಅದು ಯಾವುದೂ ಇರೋದಿಲ್ಲ. ಅದೇ ಹಿರಿಯ ಆತ್ಮಗಳು ಯಾವ ರೀತಿನೋ ಅದೇ ರೀತಿ ಮಕ್ಕಳು ಕೂಡ ಆ ಲೋಕದಲ್ಲಿ ಪ್ರವೇಶಿಸಿದ ಮೇಲೆ ಬದಲಾಗೋದಿಲ್ಲ. ಅಲ್ಲಿ ಮಕ್ಕಳೊಂದಿಗೆ ಆಟವಾಡಲು ಬಹಳಷ್ಟು ಜನರು ತತ್ಪರರಾಗಿರುತ್ತಾರೆ. ಸಾಕಷ್ಟು ಜನ ಇರ್ತಾರೆ ಅಲ್ಲಿ ಮಕ್ಕಳೊಂದಿಗೆ ಆಟ ಆಡ್ಲಿಕ್ಕೆ. ಅದು ಅಲ್ಲದೆ ಅಲ್ಲಿ ಪ್ರಕೃತಿ ಆತ್ಮ ಅಂತಕ್ಕಂಥದ್ದು ಅಂದ್ರೆ ನ್ಯಾಚುರಲ್ ಸ್ಪಿರಿಟ್ಗಳು ಕೂಡ ಇರ್ತವೆ, ಪ್ರಕೃತಿ ಆತ್ಮಗಳು ಇರ್ತವೆ. ನಾವು ತಿಳಿದಿದ್ದೀವಿ, ನಮಗೆ ನಮ್ಮ ಈ ಭೌತಿಕ ಚಕ್ಷುಗಳಿಗೆ ಕಾಣೋದಿಲ್ಲ, ಸೂಕ್ಷ್ಮ ಚಕ್ಷುವಿಗೆ ಕಾಣ್ತಕ್ಕ ಪ್ರತಿ ಕ್ಷಣನೂ ಕೂಡ ಪ್ರಕೃತಿ ಆತ್ಮಗಳು ನಮ್ಮ ಸಹಾಯಕ್ಕಾಗಿ ಆತೋರಿತಾ ಇರ್ತವೆ ಅಂತ ಹೇಳ್ಬಿಟ್ಟು ಅವು ಸೂಕ್ಷ್ಮ ಲೋಕದಲ್ಲಿ ಮಕ್ಕಳ ಆಟದಲ್ಲಿ ಬಹಳಷ್ಟು ಭಾಗಿಯಾಗುತ್ತವೆ. ಇನ್ನು ಸೂಕ್ಷ್ಮ ಲೋಕದಲ್ಲಿ ಮಕ್ಕಳ ಆಟದಲ್ಲಿ ಸಾಕಷ್ಟು ಭಾಗಿಯಾಗುತ್ತವೆ. ಕಲ್ಪನಾಶೀಲ ಬಾಲಕನೊಬ್ಬನು ತನ್ನ ಕಲ್ಪನೆಯಲ್ಲಿ ತನ್ನ ಸುತ್ತಲೂ ಪರಲೋಕದ ಕಥೆಗಳಲ್ಲಿ ವರ್ಣಿಸಲ್ಪಟ್ಟ ವಾತಾವರಣದಲ್ಲಿ ತನ್ನನ್ನು ಆವರಿಸಿಕೊಂಡಿರುತ್ತಾನೆ. ಯಾವ್ದಾದ್ರು ಒಬ್ಬ ಪುಟ್ಟ ಬಾಲಕ ಸಾಕಷ್ಟು ಸೀರಿಯಲ್ ನೋಡ್ಬಿಟ್ಟು ಅಥವಾ ಯಾವ್ದೋ ಕಥೆಗಳನ್ನು ನೋಡ್ಬಿಟ್ಟು ಹೆಂಗೆ ಈ ಭೂಲೋಕದಲ್ಲಿ ಆ ಬೇರೆ ಬೇರೆ ಸಾಹಸವನ್ನ ಮಾಡ್ಲಿಕ್ಕೆ ಮಕ್ಕಳು ಪ್ರಯತ್ನಿಸ್ತಾರೆ. ಆದರೆ ಆ ಸೂಕ್ಷ್ಮ ಲೋಕದಲ್ಲಿ ಆಗಿರೋದಿಲ್ಲ. ಹಾಗ ಅನ್ಕಂದ ತಕ್ಷಣ ಅವ್ರಿಗೆ ಬೇಕಾದ ಎಲ್ಲ ಸಾಮಗ್ರಿಗಳು ಅವರ ಕಣ್ಮುಂದೆನೆ ಗೋಚರವಾಗುತ್ತದೆ. ಬಾಲಕನ ವಯಸ್ಸಿನಲ್ಲಿ ಒಂದು ವಸ್ತು ಇರುವವರೆಗೆ ಅದು ಅವನೆದುರು ಉಪಸ್ಥಿತ ಇರುತ್ತದೆ. ಬಾಲಕನೊಬ್ಬನಿಗೆ ನದಿಯಲ್ಲಿ ನಾವೆಯನ್ನು ನಡೆಸಬೇಕು ಅಂತ ಏನಾದ್ರೂ ಆಲೋಚನೆ ಬಂದ್ರೆ ಅವನು ಟಬ್ನೊಳಗೆ ಸರಳುಗಳನ್ನಿಟ್ಟು ನಾವೆಯ ಕಲ್ಪನೆಯನ್ನು ಮಾಡದೆ ಈ ಭೂಲೋಕದಲ್ಲಾದ್ರೆ ಏನ್ ಮಾಡ್ಬೋದು, ಒಂದು ಟಬ್ ತಗೊಂಡು ಅದಕ್ಕೊಂದು ಕಬ್ಬಿಣದ ಸರಳು ತಗೊಂಡು ಈ ರೀತಿ ನಾವೆಯನ್ನ ನಡೆಸ್ಬೋದು ಅಂತ ಹೇಳಿ ಮಾಡಿದ್ರೆ, ಆದ್ರೆ ಸೂಕ್ಷ್ಮ ಲೋಕದಲ್ಲಿ ಅವನು ನದಿಯ ನಾವೆಯ ಹರಿಗೋಲಿನ ಕುರಿತು ಕಲ್ಪನೆ ಮಾಡಿದರೆ ಸಾಕು, ಅವೆಲ್ಲ ಅವನ ಎದುರೇ ಪ್ರತ್ಯಕ್ಷವಾಗುತ್ತದೆ. ಈ ಭೂಲೋಕದಲ್ಲಿ ಹಾಗೇನಾದ್ರೂ ಆಲೋಚನೆಯ ಪ್ರಯತ್ನ ಈ ರೀತಿ ಇದ್ರೆ ಸೂಕ್ಷ್ಮ ಲೋಕದಲ್ಲಿ ಅವನು ಅಂದ್ಕೊಂಡ್ರೆ ಸಾಕು, ಅವನ ಎದುರಿಗೆ ನದಿನೂ ಬರುತ್ತೆ, ನಾವೇನೂ ಬರುತ್ತೆ, ಹರಿಗೋಲನು ಕೂಡ ಪ್ರತ್ಯಕ್ಷವಾಗುತ್ತದೆ. ಯಾವ ಮಕ್ಕಳಿಗೆ ತಮ್ಮ ಕಥೆಗಳ ನಾಯಕನನ್ನು ಅನುಸರಿಸಬೇಕೆಂಬ ಹವ್ಯಾಸ ಇರುತ್ತದೋ ಅವರಿಗೆ ತಮ್ಮನ್ನು ಆ ನಾಯಕನ ರೂಪದಲ್ಲೇ ಕಲ್ಪನೆ ಮಾಡಿಕೊಂಡರೆ ಸಾಕು. ಯಾರಿಗೆ ನಾನು ಹಾಗಾಗ್ಬೇಕು, ಕೆಲವೊಂದು ನಾಯಕರನ್ನ ಇಷ್ಟಪಡ್ತಿರ್ತಾರೆ, ಅವ್ರು ನಾನ್ ಹಾಗಿರ್ಬೇಕು, ಅವರನ್ನೇ ಫಾಲೋ ಅಪ್ ಮಾಡ್ತಾ ಹೀಗಿರ್ಬೇಕು ಅಂದ್ರೆ ಅಂತ ಆಲೋಚನೆ ಬಂದ್ರೆ ಸಾಕು, ಆ ರೂಪದಲ್ಲೇ ಕಲ್ಪನೆ ಮಾಡಿಕೊಂಡ್ರೆ ಸಾಕು, ಒಂದು ಹೊಸ ಪಾತ್ರನೇ ನಿರ್ಮಾಣವಾಗುತ್ತದೆ. ಈ ಸೂಕ್ಷ್ಮ ಶರೀರವು ಅದೇ ಆಕಾರದ್ದಾಗಿರುತ್ತದೆ. ಅದೇನಿರ್ತಾರಲ್ಲ ಸೂಕ್ಷ್ಮ ಶರೀರದಲ್ಲಿ ಅದು ಅದೇ ಆಕಾರಕ್ಕೆ ಬದಲಾವಣೆ ಆಗುತ್ತದೆ. ಹಾಗೂ ಕೆಲವು ಸಮಯದವರೆಗೆ ಮಗು ಯಾವ ಕಲ್ಪನೆಯನ್ನು ಮಾಡುತ್ತಿರುತ್ತದೋ ಅದೇ ಆಗೋಗುತ್ತದೆ. ಯಾವ ಕಲ್ಪನೆಯನ್ನ ಮಾಡ್ಕೊಳ್ತದೋ ಅದೇ ಆಗೋಗ್ತದೆ. ಅದಕ್ಕೋಸ್ಕರ ಅದು ರೆಕ್ಕೆಗಳಿರುವಂತ ಪಾದರಕ್ಷೆಗಳನ್ನು ಧರಿಸಿದ ಹರ್ಮಿಸ್ ಆಗ್ಬಹುದು. ಎಲ್ಲೇ ಸಾಕಷ್ಟು ಮಕ್ಕಳು ಹೋಗೋ ಅದು ಇದು ಚಾನೆಲ್ಗಳಲ್ಲಿ ನೋಡ್ತಾ ಇರ್ತಾರೆ. ನಾನು ಹಾಗಾಗ್ಬೇಕು ಅಂತ ಅನ್ಕೊಂಡ್ರೆ ಅದು ಅದೇ ರೀತಿಯಾಗಿ ಕೆಲವು ಟೈಮ್ ಅವ್ರಿಗೂ ಅದು ಯಾವ ರೀತಿಯಲ್ಲಿ ಆಲೋಚನೆ ಮಾಡುತ್ತೆ, ಕಲ್ಪನೆ ಮಾಡ್ಕೊಳ್ಳುತ್ತೋ
ಆ ಸಮಯದವರೆಗೆ ಮಾತ್ರ ಅದೇನೆ ಆಗ್ಬಹುದು. ಆರ್ಗೋದ ಇನ್ಚಾರ್ಜ್ ಜೇಸಸ್ ಅಥವಾ ಶೇರ್ವುಡ್ ಅರಣ್ಯದ ನಾಯಕ ರಾಬಿನ್ ಹುಡ್ ಕೂಡ ಆಗಬಹುದು. ಮಕ್ಕಳ ಕಥೆಗಳಲ್ಲಿ ಬರ್ತಕ್ಕಂಥ ಪಾತ್ರಗಳ ಬಗ್ಗೆ ಹೇಳ್ತಾರೆ. ಮಕ್ಳಿಗೆ ಕಲ್ಪನೆ ಇರ್ತದೆ, ನಾನು ಹಾಗಾಗ್ಬೇಕು, ಹೀಗಾಗ್ಬೇಕು, ನಾನು ಅಂದ್ಕೊಂಡಾಗ ಆ ರೀತಿಯ ಕಲ್ಪನೆ ಮಾಡ್ಕೊಂಡಾಗ ಅದೇನೇ ಆಗ್ತಾರೆ. ಅವರು ಬಯಸಿದ ತಕ್ಷಣ ಆಗುವುದರಿಂದ ಬಹು ಬೇಗನೆ ಬೇಸರಿಸಿಕೊಳ್ಳುತ್ತಾರೆ. ಅವ್ರು ಅನ್ಕೊಂಡ ತಕ್ಷಣ ಅದೇ ಆಗೋದ್ರಿಂದ ಆಗ್ಲೇ ಸಿಕ್ಕೇ ಬಿಡ್ತಲ್ಲ ಅಂತ ಬೇಸರನು ಕೂಡ ಆಗುತ್ತೆ. ಆಗ ಅವರು ಯಾರಾದರೂ ಇನ್ನೊಬ್ಬರ ಕುರಿತು ಯೋಚಿಸಬೇಕಾಗುತ್ತದೆ. ಇದೇನು ಇದು ಸಿಕ್ಕೇ ಬಿಡ್ತಲ್ಲ ಅಂತೇಳಿ ಮತ್ತೆ ಇನ್ನೊಬ್ಬರ ಕುರಿತು. ಅಂತ ಸಮಯದಲ್ಲಿ ಸೂಕ್ಷ್ಮ ಶರೀರವು ಅವರ ಆಜ್ಞೆಯನ್ನೇ ಪಾಲನೆ ಮಾಡುತ್ತದೆ. ತಮ್ಮ ಕಲ್ಪಿತ ಪಾತ್ರಗಳ ಮಧ್ಯದಲ್ಲಿರುವುದು ಮಕ್ಕಳಿಗೆ ಬಹಳಷ್ಟು ಅದ್ಭುತವಾದದ್ದನ್ನು ಕೂಡ ಕಲಿಸುತ್ತದೆ. ಈ ರೀತಿಯಲ್ಲಿ ಅನ್ಕೊಂಡಾಗ ಅವರು ಸಾಕಷ್ಟು ಅದರಿಂದ ಅನುಭವವನ್ನು ಕೂಡ ಕಲಿತಾ ಹೋಗ್ತಾರೆ. ಇದು ಭೌತಿಕ ಜಗತ್ತಿನಲ್ಲಿ ಸಂಭವವಿಲ್ಲ. ಇದು ಕೂಡ ತನ್ನಷ್ಟಕ್ಕೆ ಮಕ್ಕಳಿಗೊಂದು ಅದ್ಭುತ ಶಿಕ್ಷಣವಾಗಿದೆ. ಭೌತಿಕ ಜಗತ್ತಿನಲ್ಲಿ ಇದು ಸಾಧ್ಯ ಇಲ್ಲ, ಆದ್ರೆ ಅಲ್ಲಿ ಸೂಕ್ಷ್ಮ ಲೋಕದಲ್ಲಿ ಮಕ್ಕಳಿಗೆ ಇದರಿಂದ ಸಾಕಷ್ಟು ಜ್ಞಾನವನ್ನ, ಅನುಭವವನ್ನ ಪಡಿತಾ ಹೋಗ್ತಾರೆ. ಮಕ್ಕಳು ಒಂದಾದ ಮೇಲೊಂದು ಪ್ರಶ್ನೆಗಳನ್ನು ಕೇಳುತ್ತಲೇ ಇರುತ್ತಾರೆ ಎಂದು ನಾವೆಲ್ಲರೂ ಬಲ್ಲೆವು. ಚಿಕ್ಕ ಮಕ್ಕಳು ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ನಾವುಗಳು ಏನ್ ಮಾಡ್ತೀವಿ, ಉತ್ತರ ನೀಡಿದ ಮೇಲೂ ಕೂಡ ಬಂಡೆಗಲ್ಲಿಗೆ ತಲೆ ಜಜ್ಜಿಕೊಂಡಂತೆ ಅನುಭವ ಆಗ್ತದೆ. ಏನ್ ಪ್ರಶ್ನೆ ಕೇಳ್ತಾರಪ್ಪ, ಈ ಪ್ರಶ್ನೆಗಳ ಉತ್ತರನೇ ಕೊಡಕ್ಕಾಗಲ್ಲ, ಅಂತಹ ಪ್ರಶ್ನೆ ಕೇಳ್ತಾರೆ ಅಂತೇಳಿ ನಾವೇ ಬಂಡೆಗೆ ತಲೆ ಜಜ್ಕೊಳ್ಳೋವಷ್ಟು ಆಗಿರ್ತದೆ. ಯಾಕಂದ್ರೆ ಮಗುವಿನ ಮಸ್ತಿಷ್ಕವು ಇನ್ನೂ ವಿಕಸಿತಗೊಂಡಿಲ್ಲವಾದ್ದರಿಂದ ನಾವು ಹೇಳಿದ ಉತ್ತರವನ್ನ ಅರ್ಥ ಮಾಡಿಕೊಳ್ಳುವಷ್ಟು ತಿಳುವಳಿಕೆ ಇಲ್ಲ ಅಂತ ನಾವೆಲ್ಲರೂ ಕೂಡ ಭಾವಿಸ್ತೀವಿ. ನಾನೇನೋ ಒಂದು ಹೇಳ್ತೀನಿ, ಅದನ್ನ ಅರ್ಥ ಮಾಡ್ಕೊಳಕ್ ಆಗುತ್ತಾ ಈ ಮಗುವಿಗೆ ಅಂತ ಹೇಳ್ಬಿಟ್ಟು ಎಷ್ಟೋ ಸಲ ನಾವು ಅವು ಮುಂದೆ ಪ್ರಶ್ನೆ ಕೇಳಬಾರದೆಂದು ಸಿಟ್ಟಿಗೆದ್ದು ಅವುಗಳನ್ನ ಬೈಯುತ್ತೇವೆ ಕೂಡ. ಮುಂದೆ ಹಿಂಗೆ ಬಿಟ್ರೆ ಹಿಂಗೆ ಕೇಳ್ಕೊಂತ ಹೋಗ್ತಾರೆ ಪ್ರಶ್ನೆಗಳಂತೇಳಿ ಕೆಲವೊಂದ್ಸರಿ ಸಿಟ್ಟು ಮಾಡ್ಬಿಟ್ಟು ಇನ್ನೊಂದ್ಸರಿ ಅಂತ ಪ್ರಶ್ನೆಗಳನ್ನೆಲ್ಲ ಕೇಳ್ಕೂಡ್ದು ಅಂತ ಹೇಳಿ ಸಿಟ್ಟಿಗೆದ್ದು ನಾವು ಅವುಗಳನ್ನ ಬೈತೇವೆ. ಆದರೆ ಅವುಗಳ ಪ್ರಗತಿಯನ್ನು ತಡೆಯ ಬಯಸುವುದಿಲ್ಲ. ನಮ್ಮ ಉತ್ತರದಿಂದ ಅವರಿಗೆ ತೃಪ್ತಿ ಅಂದ್ರೆ ನಮಗೆ ಅಷ್ಟೊಂದು ಆ ಮಕ್ಕಳು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವನ್ನು ಕೊಡುವಷ್ಟು ಜ್ಞಾನ ಇಲ್ಲದೆ ಇರೋದ್ರಿಂದ ನಾವು ಆ ರೀತಿಯಾಗಿ ಸಿಟ್ಟು ಬರೋದು ಸಹಜವಾಗ್ತದೆ. ನಮ್ಮ ಉತ್ತರದಿಂದ ಅವ್ರಿಗೆ ತೃಪ್ತಿ ಆಗಲ್ಲ ಅನ್ನೋದು ಕೂಡ ನಮ್ಗೆ ಅರ್ಥವಾಗುತ್ತೆ. ಅವರು ಮನಸ್ಸಿನಲ್ಲಿ ತಪ್ಪು ಅಭಿಪ್ರಾಯ ಹೊಂದುವುದಕ್ಕಿಂತ ನಾವು ಉತ್ತರ ಕೊಡದೇ ಇರುವುದು ಒಳ್ಳೆಯದು ಎಂದು ಕೂಡ ಅನಿಸುತ್ತದೆ. ನಾವೇನು ಅವ್ರ ಸಮಾಧಾನಕ್ಕೆ ಒಂದು ಯಾವುದೋ ಉತ್ತರ ಹೇಳಿ ಬಾಯಿ ಮುಚ್ಚಿಸಿದ್ರೆ ಅದರಿಂದ ಆ ಮಕ್ಕಳಲ್ಲಿ ಅದೇ ತಪ್ಪು ಅಭಿಪ್ರಾಯ ಮೂಡುತ್ತೆ. ಅದಕ್ಕೋಸ್ಕರ ಅವರನ್ನು ಮುಂದೆ ಪ್ರಶ್ನೆ ಕೇಳಬಾರ್ದು ಅಂತ ಹೇಳಿ ಈ ರೀತಿ ಮಾಡ್ತೀವಿ. ಸೂಕ್ಷ್ಮ ಲೋಕದಲ್ಲಿ ಹಾಗಾಗುವುದಿಲ್ಲ. ನಾವು ಏನು ಉತ್ತರ ಕೊಡಬೇಕೆಂದು ಬಯಸುತ್ತೇವೋ ಅದು ಒಂದು ಜೀವಂತ ಮಾಡೆಲ್ ರೀತಿಯಲ್ಲಿ ಒಂದು ಚಿತ್ರವು ತಯಾರಾಗಿ ಅವರ ಕಣ್ಮುಂದೆನೆ ಬರುತ್ತೆ. ಆದ್ರೆ ಸೂಕ್ಷ್ಮ ಲೋಕದಲ್ಲಾದ್ರೆ ಆ ರೀತಿ ಆಗೋದಿಲ್ಲ. ಅವರು ಆ ರೀತಿಯ ಪ್ರಶ್ನೆಗಳು ಅವ್ರಿಗೆ ಮೂಡಿದ್ದೇ ಆದ್ರೆ, ಆ ಕಲ್ಪನೆ ಅವರಲ್ಲಿ ಮೂಡಿದ್ದೇ ಆದ್ರೆ ಆ ಕಲ್ಪನೆಗೆ ತಕ್ಕಂತಹ ಒಂದು ಚಿತ್ರ ಅಥವಾ ಮಾಡೆಲ್ ಅಥವಾ ಅವ್ರ ಕಣ್ಮುಂದೆನೆ ಬರುತ್ತೆ. ಶಬ್ದಗಳಲ್ಲಿ ತಿಳಿಸಿ ಹೇಳುವುದಕ್ಕಿಂತ ಈ ಪದ್ಧತಿಯು ಎಷ್ಟೋ ಶ್ರೇಷ್ಠವಾಗಿದೆ. ಬರೀ ಮಾತಿನಲ್ಲಿ ಹೇಳೋದಕ್ಕಿಂತ ಚಿತ್ರ ತೋರ್ಸಿನೋ ಅಥವಾ ಮಾಡೆಲ್ ತೋರ್ಸಿನೋ ಹೇಳೋದ್ರಿಂದ ಅವರಿಗೆ ಬೇಗ ಜ್ಞಾನ ಅಂತಕ್ಕಂಥದ್ದು ದೊರೀತಾ ಹೋಗ್ತದೆ. ಅಂದ್ರೆ ಅಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಎಷ್ಟು ಅದ್ಭುತವಾಗಿದೆ ಅಂತಕ್ಕಂಥ. ಈ ಮಕ್ಕಳು ತಮ್ಮ ತಂದೆ ತಾಯಿ ಗೆಳೆಯರ ಬಳಗವನ್ನು ನೆನಪಿಸಿಕೊಳ್ಳುವುದಿಲ್ಲವೇ ಅಂತ ಏನಾದ್ರೂ ಪ್ರಶ್ನೆಗಳು ಮೂಡಿದ್ರೆ ಇದಕ್ಕೆ ಉತ್ತರವಾಗಿ ಪೀಟರ್ ರಿಷಲ್ ಅವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅವರು ಹಾಗೆ ಮಾಡುವುದಿಲ್ಲ. ಇದಕ್ಕೆ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಇದೆ. ಮೃತ ಮಕ್ಕಳಿರುವ ಲೋಕದಲ್ಲಿ ನಾವೆಲ್ಲರೂ ಸ್ವಪ್ನ ಮಕ್ಕಳಿರುವ ಲೋಕದಲ್ಲಿ ಇರುತ್ತೇವೆ. ಅವರನ್ನು ಕಳೆದುಕೊಂಡ ತಂದೆ ತಾಯಂದಿರು ಆ ಸಮಯದಲ್ಲಿ ಪ್ರತ್ಯಕ್ಷ ಕಾಣುತ್ತಾರೆ. ಮಲಗಿದ ನಂತರ ತಕ್ಷಣವೇ ಭೌತಿಕ ಶರೀರವು ಹೊರಬಂದು ಅಲ್ಲಿ ತಲುಪುತ್ತದೆ. ಮಗು ಏನೋ ಮರಣ ಹೊಂದಿದೆ, ಆದ್ರೆ ತಂದೆ ತಾಯಿಗಳು ನಿದ್ರಾವಸ್ಥೆಯಲ್ಲೇ ಸೂಕ್ಷ್ಮ ಲೋಕಕ್ಕೆ ಪಯಣವನ್ನ ಬೆಳೆಸ್ತಾರೆ. ಅಂದ್ರೆ ಆ ಮಗು ಎದುರಿಗೇನೆ ತಂದೆ ತಾಯಿಗಳನ್ನ ನೋಡಿದಂತ ಅನುಭವವಾಗುತ್ತೆ. ಮಲಗಿದ ನಂತರ ತಕ್ಷಣವೇ ಭೌತಿಕ ಶರೀರವು ಹೊರಬಂದು ಅಲ್ಲಿ ತಲುಪೋದ್ರಿಂದ ಅವರು ತಮ್ಮ ಮಕ್ಕಳೊಂದಿಗೆ ಮಾತಾಡಬಲ್ಲರು. ತಮ್ಮ ಮಕ್ಕಳು ಅವರೊಂದಿಗೂ ಮಾತಾಡಬಲ್ಲರು. ಸೂಕ್ಷ್ಮ ಶರೀರದಲ್ಲಿ ತಂದೆ ತಾಯಿಗಳ ನಿದ್ರಾವಸ್ಥೆಯಲ್ಲಿ ಅವರು ಬಿಡುಗಡೆ ಆದಂತ ಸೂಕ್ಷ್ಮ ಶರೀರ ಕೂಡ ಆ ಮಗುವಿನ ಜೊತೆ ಹೋಗಿ ಮಾತಾಡುತ್ತೆ. ಆ ಮಗುನು ಕೂಡ ಇವರೊಂದಿಗೆ ಮಾತನಾಡುತ್ತೆ. ತಂದೆ ತಾಯಿಗೂ ಮಕ್ಕಳೊಂದಿಗೆ ಆಟ ಆಡಬಲ್ಲರು ಹಾಗೂ ಅವರಿಗೆ ಕಲಿಸಬಲ್ಲರು. ಅವ್ರಿಗೆ ಏನಾದ್ರೂ ಹಾಗ್ ಮಾಡ್ಬೇಕಿತ್ತು, ಮಗು ಇದ್ದಿದ್ರೆ ಹೀಗ್ ಮಾಡ್ಬೇಕಿತ್ತು ಅನ್ನೋದು ಏನಾದ್ರೂ ಕಲ್ಪನೆ ಇದ್ರೆ ಅದನ್ನ ಸೂಕ್ಷ್ಮ ಶರೀರದಲ್ಲಿ ಕೂಡ ಮಾಡಬಲ್ಲರು. ಒಂದು ರೀತಿಯಿಂದ ಹೇಳುವುದಾದರೆ ಅವರು ಭೂಮಿಯ ಮೇಲೆ ಮಾಡದೆ ಉಳಿದಿರುವಂತ ಏನು ಬೇಕಾದರೂ ಇದ್ದಲ್ಲಿ
ಅದನ್ನು ಕೂಡ ಮಾಡಬಲ್ಲರು. ಈ ಭೂಮಿ ಮೇಲೆ ನನ್ ಮಗು ಇದ್ದಿದ್ರೆ ಹಾಗ್ ಮಾಡ್ತಿದ್ದೆ ಹೀಗ್ ಮಾಡ್ತಿದ್ದೆ ಅನ್ನೋದು ಆಲೋಚನೆ ಏನಾದ್ರು ಈ ತಂದೆ ತಾಯಿಗಳಿಗೆ ಇದ್ರೆ, ಭೂಮಿ ಮೇಲೆ ಇರ್ತಕ್ಕಂಥ ತಂದೆ ತಾಯಿಗಳಿಗೆ ಇದ್ರೆ, ಅವರು ಸೂಕ್ಷ್ಮ ಲೋಕದಲ್ಲಿ ಅಂದ್ರೆ ನಿದ್ರಾವಸ್ಥೆಯಲ್ಲಿ ಇದ್ದಾಗ ನಮ್ಮಿಂದ ಸೂಕ್ಷ್ಮ ಶರೀರ ಬಿಡುಗಡೆ ಆಗುತ್ತೆ ಅನ್ನೋ ಜ್ಞಾನ ಏನಿದೆಯಲ್ಲ ನಮ್ಗೆ, ಆ ಸೂಕ್ಷ್ಮ ಶರೀರದಲ್ಲಿ ಆ ಮಕ್ಕಳೊಂದಿಗೆ ಅದನ್ನೆಲ್ಲನೂ ಕೂಡ ಆ ಸೂಕ್ಷ್ಮ ಲೋಕದಲ್ಲಿ ಮಾಡಬಲ್ಲರು. ಆದರೆ ತಂದೆ ತಾಯಿಗಳು ನಿದ್ದೆಯಿಂದ ಎಚ್ಚೆತ್ತ ಮೇಲೆ ಅವರಿಗೆ ಏನೂ ನೆನಪಿನಲ್ಲಿ ಉಳಿದಿರುವುದಿಲ್ಲ. ಆದ್ರೆ ಈ ಭೂಲೋಕದಲ್ಲಿ ಇರ್ತಕ್ಕಂಥ ತಂದೆ ತಾಯಿಗಳಿಗೆ ಮಾತ್ರ ನಿದ್ದೆಯಿಂದ ಎಚ್ಚೆತ್ತ ಮೇಲೆ ಅದು ಯಾವುದು ಕೂಡ ನೆನಪಿನಲ್ಲಿ ಉಳಿದಿರುವುದು. ಮೃತ್ಯುವಿನ ನಂತರ ಮಗುವಿಗೆ ಸಾಮಾನ್ಯ ತಂದೆ ತಾಯಿಗಳು ಕಾಣಿಸುತ್ತಾರೆ. ಮೃತ್ಯುವಿನ ನಂತರ ಮಗುವಿಗೆ ಮಾತ್ರ ಸಾಮಾನ್ಯ ತಂದೆ ತಾಯಿಗಳು ಕಾಣಿಸ್ತಾರೆ. ಅವು ಸದಾ ಅವರನ್ನ ಅಂದ್ರೆ ಅವರ ಭೌತಿಕ ಶರೀರದ ಛಾಯಾ ಶರೀರವನ್ನು ಕೂಡ ಕಾಣಬಹುದು. ಈಗ ತಾನೇ ಮಗು ತೀರಿಕೊಂಡ ಬಳಿಕ ತಂದೆ ತಾಯಿಗಳು ದುಃಖಿಸುತ್ತಿರುವ ಸಮಯದಲ್ಲಿ ಆ ಮಗು ಅವರ ಹತ್ತಿರ ನಿಂತುಕೊಂಡು ಎಲ್ಲ ರೀತಿಯಿಂದ ಅವರೊಂದಿಗೆ ಮಾತನಾಡುವ ಪ್ರಯತ್ನ ಮಾಡುತ್ತದೆ. ಈ ವಿಷಯದ ಬಗ್ಗೆ ಹಿರಿಯ ಆತ್ಮಗಳು ಆದಾಗ ಕೂಡ ತಿಳಿದಿದೀವಿ ಮಾಸ್ಟರ್ಸ್ ಇದನ್ನ. ಅದೇ ಮಗು ಆತ್ಮ ಆದಾಗೂ ಕೂಡ ಅದೇ ರೀತಿಯಾಗಿ ಮಾಡುತ್ತೆ. ತೀರಿಕೊಂಡ ಸ್ವಲ್ಪ ಸಮಯದಲ್ಲೇ ಆ ತಂದೆ ತಾಯಿಗಳ ಹತ್ರ ನಿಂತ್ಕೊಂಡ್ಬಿಟ್ಟು ಮಾತಾಡ್ಸ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ತಂದೆ ತಾಯಿಗಳು ಹುಚ್ಚರಾಗಿದ್ದಾರೇನೋ ಎಂದು ಮಗುಗೂ ಕೂಡ ಅನ್ಸುತ್ತದೆ. ಯಾಕೆ ನಾನು ಇಲ್ಲೇ ಇದ್ದೀನಿ, ನನ್ನ ದೇಹವನ್ನ ನೋಡ್ಬಿಟ್ಟು ಯಾಕೆ ಹಿಂಗೆ ದುಃಖಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ಮಗುಗೆ ತಂದೆ ತಾಯಿಗಳೇನು ಹುಚ್ಚರಾಗಿದಾರ, ಇವ್ರು ಯಾಕೆ ಹೀಗ್ ಮಾಡ್ತಿದ್ದಾರೆ ಅದಕ್ಕೆ ಅರ್ಥನೇ ಆಗೋದಿಲ್ಲ. ಆದರೆ ಆ ಮಗುವಿಗೆ ತಾನು ಅವರನ್ನು ನೋಡಬಹುದಾದರೂ ಅವರು ತನ್ನನ್ನು ನೋಡುವುದು ಸಾಧ್ಯವಿಲ್ಲವೆಂದು ತಿಳಿಯೋದು ಕಷ್ಟ ಆಗ್ತದೆ. ಸೂಕ್ಷ್ಮ ಲೋಕದಲ್ಲಿರುವಾಗ ಮಕ್ಕಳು ಬೆಳೆದು ದೊಡ್ಡವರಾಗುತ್ತಾರೆಯೇ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿದಾಗ ಎಂಬ ಪ್ರಶ್ನೆಯನ್ನು ಪದೇ ಪದೇ ಕೇಳಲಾಗುತ್ತದೆ. ಈಗ ಚಿಕ್ಕ ಮಕ್ಕಳಿದ್ದಾಗ್ಲೇ ಮರಣ ಹೊಂದುತ್ತಾರೆ, ಸೂಕ್ಷ್ಮ ಶರೀರವನ್ನು ಪಡೆದಿರ್ತಾರೆ. ಅವರು ಆ ಸೂಕ್ಷ್ಮ ಲೋಕದಲ್ಲಿ ಬೆಳೆದು ದೊಡ್ಡವರಾಗ್ತಾರ ಅನ್ನೋ ಪ್ರಶ್ನೆಗೆ ಈ ಪ್ರಶ್ನೆಗೆ ಉತ್ತರವನ್ನು ನೀಡುವುದು ಯಾವಾಗಲೂ ಕಷ್ಟದಾಯಕವಾಗಿದೆ. ಏಕೆಂದ್ರೆ ಮಗುವನ್ನು ಕೇಳಿದ್ರೆ ನಾನು ಬಹಳ ದೊಡ್ಡವನಾಗಿದ್ದೇನೆ ಎಂದು ಹೇಳುವುದು. ಮೃತ್ಯುವಿನ ನಂತರ ಸೂಕ್ಷ್ಮ ಶರೀರವು ವಿಕಸಿತಗೊಳ್ಳುವುದಿಲ್ಲ. ಈ ಪ್ರಕೃತಿದತ್ತವಾಗಿ ಪಂಚಭೂತಗಳಿಂದ ಪಡೆದಂತ ಈ ದೇಹ ಇಲ್ಲಿ ಬಿಟ್ಟು ಹೋದ ನಂತರ ಸೂಕ್ಷ್ಮ ಶರೀರವನ್ನು ಪಡೆದಂತ ನಾವು ಸೂಕ್ಷ್ಮ ಲೋಕದಲ್ಲಿ ಈ ದೇಹ ಅಂತಕ್ಕಂಥದ್ದು ವಿಕಸಿತವಾಗುವುದಿಲ್ಲ. ಆದರೂ ಮಗುವಿನ ಮಾನಸಿಕ ವಿಕಾಸ ಆಗುತ್ತಿರುತ್ತದೆ. ಆದರೆ ಮಾನಸಿಕ ವಿಕಾಸ ಮಾತ್ರ ಆಗ್ತಾ ಇರ್ತದೆ. ಅಲ್ಲಿ ಶಿಕ್ಷಣ ದೊರೀತಾ ಇರೋದ್ರಿಂದ ಸಾಕಷ್ಟು ಮಾನಸಿಕವಾಗಿ ವಿಕಾಸವನ್ನು ಹೊಂದುತ್ತಾರೆ. ಹಾಗೂ ಅವರು ಮುಂದೆಯೂ ಕೂಡ ಕಲಿಯುತ್ತಿರುತ್ತಾರೆ. ಶರೀರವು ಮೃತ್ಯುವಿನ ಸಮಯದಲ್ಲಿ ಇರುವಷ್ಟೇ ಇರುತ್ತದೆ. ಮೃತ್ಯುವಿನ ಸಮಯದಲ್ಲಿ ಎಷ್ಟಿರ್ತದೋ ಅಷ್ಟೇ ಸೂಕ್ಷ್ಮ ಶರೀರವು ಕೂಡ ಇರುತ್ತದೆ. ಜನ್ಮ ಪಡೆದ ನಂತರ ವ್ಯಕ್ತಿಯ ಶರೀರ ನಿಧಾನವಾಗಿ ದೊಡ್ಡದಾಗುತ್ತಾ ಹೋಗುತ್ತದೆ. ಈ ಭೂಮಿಯ ಮೇಲೆ ಜನ್ಮ ಪಡೆದ ನಂತರ ಮಾತ್ರ ನಿಧಾನವಾಗಿ ದೊಡ್ಡದಾಗುತ್ತಾ ಹೋಗುತ್ತದೆ ಮತ್ತು ತನ್ನ ಪೂರ್ಣ ಆಕಾರವನ್ನು ಹೊಂದುತ್ತದೆ. ಆದರೆ ಈ ಮಧ್ಯದಲ್ಲಿ ಅವರು ಮೃತ್ಯುವನ್ನು ಹೊಂದಿದ್ದರೆ ಮಾತ್ರ ಮೃತ್ಯುವಿನ ನಂತರ ಪ್ರಾಕೃತಿಕ ವಿಕಾಸವು ಸ್ಥಗಿತಗೊಳ್ಳುತ್ತದೆ. ಭೌತಿಕ ಶರೀರದ ಅನುಗುಣವಾಗಿ ಸೂಕ್ಷ್ಮ ಶರೀರದ ವಿಕಾಸವೂ ಸ್ಥಗಿತಗೊಳ್ಳುತ್ತದೆ. ಭೌತಿಕ ಶರೀರಕ್ಕೆ ಅನುಗುಣವಾಗಿ ಸೂಕ್ಷ್ಮ ಶರೀರದ ವಿಕಾಸನೂ ಕೂಡ ಸ್ಥಗಿತವಾಗುತ್ತದೆ. ಸೂಕ್ಷ್ಮ ಲೋಕದಲ್ಲಿ ಮಗುವು ತಾನು ದೊಡ್ಡವನಾಗಿದ್ದಾನೆ ಎಂದು ಹೇಳಿದಾಗ ಅದರ ಅರ್ಥವೇನೆಂದರೆ, ಮಗುವು ತಾನು ದೊಡ್ಡವನಾಗಿದ್ದೇನೆ ಎಂದು ಆಲೋಚನೆಯನ್ನು ಹೊಂದಿದಾಗ, ನಾನು ದೊಡ್ಡವನಾಗಿದ್ದೀನಿ ಅಂತ ಹೇಳಿಬಿಟ್ಟು ಆ ಸೂಕ್ಷ್ಮ ಶರೀರದಲ್ಲಿರ್ತಕ್ಕಂಥ ಮಗುವಿನ ಆತ್ಮ ಒಂದು ಆಲೋಚನೆಯನ್ನ ಮಾಡಿದ್ರೆ ಸಾಕು, ಆ ಸೂಕ್ಷ್ಮ ಶರೀರವು ತಕ್ಷಣನೇ ಆ ವಿಚಾರಕ್ಕೆ ಉತ್ತರ ರೂಪದಲ್ಲಿ ತಕ್ಷಣವೇ ಬೆಳೆದು ದೊಡ್ಡದಾಗುತ್ತದೆ. ಆದರೆ ಮಗು ಈ ವಿಚಾರವನ್ನು ತ್ಯಜಿಸುತ್ತಿದ್ದಂತೆ ಹಂಗಂತ ಒಂದು ಆಲೋಚನೆ ಮಾಡುತ್ತೆ, ಆ ತಕ್ಷಣಕ್ಕೆ ಮಗು ದೊಡ್ಡದಾದಂತೆ ಅನ್ಸುತ್ತೆ. ಆದ್ರೆ ಆ ವಿಚಾರವನ್ನ ಮರೆತ ತಕ್ಷಣ, ತ್ಯಜಿಸಿದ ತಕ್ಷಣ ಅದರ ಶರೀರವು ಮೊದಲಿನಂತೆಯೇ ಸಣ್ಣದಾಗುತ್ತದೆ. ಇದರಲ್ಲಿ ರಹಸ್ಯವೇನೂ ಇಲ್ಲ. ಇದು ಪ್ರಕೃತಿ ನಿಯಮಕ್ಕೆ ಅನುಗುಣವಾಗಿಯೇ ಇದೆ. ಅಲ್ಲಿರ್ತಕ್ಕಂಥ ಸೂಕ್ಷ್ಮ ಲೋಕದಲ್ಲಿರ್ತಕ್ಕಂಥ ಪ್ರಕೃತಿ ನಿಯಮ ಅದು. ಏನ್ ಆಲೋಚನೆ ಮಾಡ್ತಾರೋ ಅದು ತತ್ಕ್ಷಣಕ್ಕೆ ಅಲ್ಲಿ ಬರ್ತದೆ. ಅದೇ ಪ್ರಕೃತಿ ನಿಯಮ, ಸೂಕ್ಷ್ಮ ಲೋಕದ ಪ್ರಕೃತಿ ನಿಯಮ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ ನಿಯಮವು ಹೇಗೆ ಕೆಲಸ ಮಾಡುತ್ತದೆ ಎಂಬ ಕುರಿತು ನಾನೊಂದು ರೋಚಕ ಉದಾಹರಣೆಯನ್ನು ನೋಡಿದ್ದೇನೆ. ಅದಕ್ಕೋಸ್ಕರ ಒಂದು ಉದಾಹರಣೆಯನ್ನ ಹೇಳ್ತಾ ಇದೆ. ಒಂದು ಸಲ ರಸ್ತೆ ಅಪಘಾತವೊಂದರಲ್ಲಿ ಏಕಕಾಲಕ್ಕೆ ಗಂಡ ಹೆಂಡಿರಿಬ್ಬರ ಮರಣ ಸಂಭವಿಸಿತು. ಇದಕ್ಕಿಂತ ಆ ಇಬ್ಬರು ಅಪಘಾತಕ್ಕೆ ಒಳಗಾಗಿ ಒಂದೇ ಬಾರಿ ಮರಣವನ್ನು ಅಂತ. ಆದ್ರೆ ಅವರು ಮರಣ ಹೊಂದುವುದಕ್ಕಿಂತ 5 ವರ್ಷ ಮುಂಚಿತವಾಗಿ ಅವರ ಮಗಳು ಕೂಡ ಸಾವನ್ನಪ್ಪಿರುತ್ತಾಳೆ. ಅವಳು ಸಾವನ್ನಪ್ಪಿದಾಗ ಅವಳ ವಯಸ್ಸು 5 ವರ್ಷವಾಗಿರುತ್ತದೆ. ಪತಿಯು ಮೊದಲಿನಿಂದ ಆಧ್ಯಾತ್ಮ ವಿದ್ಯೆಯನ್ನು ಬಲ್ಲವನಾಗಿದ್ದಾನೆ. ಪತಿಗೆ ಸ್ವಲ್ಪ ಆಧ್ಯಾತ್ಮಿಕ ಜ್ಞಾನ ಗೊತ್ತಿತ್ತು, ಹೆಂಡತಿಗೆ ಆ ಆಧ್ಯಾತ್ಮಿಕ ಜ್ಞಾನ ಇರ್ಲಿಲ್ಲ. ಅವಳು ತನ್ನ ಮಗಳು ಹೇಗಿದ್ದಾಳೋ ಹಾಗೆಯೇ ಕಾಣಿಸಿಕೊಳ್ಳು. ಅವನಿಗೆ ಒಂದ್ ನಿಮಿಷ
ಮಾಸ್ಟರ್ಸ್. ರಸ್ತೆ ಅಪಘಾತ ಒಂದರಲ್ಲಿ ಏಕಕಾಲಕ್ಕೆ ಗಂಡ ಹೆಂಡಿರು ಮರಣ ಸಂಭವಿಸಿದಾಗ ಆ ವ್ಯಕ್ತಿ ಆಧ್ಯಾತ್ಮಿಕ ಜ್ಞಾನವನ್ನು ಬಲ್ಲವನಾಗಿದ್ದರಿಂದ ಅವನು ಸೂಕ್ಷ್ಮ ಲೋಕವನ್ನು ಸೇರಿದಾಗ ತನ್ನ ಮಗಳು ಮರಣ ಹೊಂದಿದ್ದಾಗ ಹೇಗಿದ್ದಳೋ ಹಾಗೆಯೇ ಕಾಣಿಸಿಕೊಳ್ಳುತ್ತಾಳೆ ಅಂತ ಅವನು ಅನ್ಕೋತಾನೆ. ಆದ್ರೆ ಅವನು ಅವಳನ್ನು ನೋಡುತ್ತಿದ್ದಂತೆಯೇ ತಾನು ಚಿಕ್ಕವಳಿದ್ದಾಗ, ತಾನು ಹೊರಗಡೆಯಿಂದ ಬಂದಾಗ ಮಗಳು ಹೇಗೆ ಮರಳಿ ಬಂದು ಅವಳನ್ನ ಎತ್ತಿಕೊಳ್ತಿದ್ನೋ ಅದೇ ರೀತಿಯಾಗಿ ಕಾಣಿಸ್ತಾಳೆ, ಅದೇ ರೀತಿಯಾಗಿ ಭಾವನೆ ಅವನಲ್ಲಿರುತ್ತೆ. ಆದ್ರೆ ಹೆಂಡತಿಗೆ ಆಧ್ಯಾತ್ಮಿಕ ಜ್ಞಾನ ಇರ್ಲಿಲ್ಲ. ಅವಳೇನ್ ಅನ್ಕೊಂಡಿರ್ತಾಳೆ, ನನ್ನ ಮಗಳು 5 ವರ್ಷದವಳಿದ್ದಾಗ ತೀರ್ಕೊಂಡಿದ್ದಾಳೆ, ಈಗ ಮೇಲಿನ ಲೋಕದಲ್ಲಿ ನಾವೆಲ್ಲ ತಿಳಿದಿದೀವಲ್ಲ ಮಾಸ್ಟರ್ಸ್, ನಾವುಗಳು ಮರಣ ಹೊಂದಿದಾಗ ನಮಗೆ ಪರಿಚಿತ ಇರ್ತಕ್ಕಂಥವ್ರೆ ನಮ್ಮನ್ನ ಆಹ್ವಾನ ಮಾಡ್ಲಿಕ್ಕೆ ಬರ್ತಾರೆ. ಆ ರೀತಿಯಾಗಿ ಬಂದಾಗ ಅವಳ ಮಗಳ ಬಾಳ ಬೆಳೆದಿರ್ತಾಳೆ ನನ್ನ ಮಗಳು ಅಂತ ಅವಳ ಭಾವನೆಯಲ್ಲಿ ಇರ್ತದೆ. ಅದರಿಂದ ಅವಳಿಗೂ ಕೂಡ ಮಗಳು ಬೆಳೆದಂತ ಮಗಳಾಗಿನೇ ಕಾಣಿಸ್ತಾಳೆ. ಆದ್ರೆ ಮಗು ಇಬ್ರಿಗೂ ಒಂದೇ ಮಗು ಆದ್ರೂ ಕೂಡ ಆಧ್ಯಾತ್ಮಿಕ ಜ್ಞಾನ ತಿಳಿದಿದ್ದರಿಂದ ಆ ಮಗು ತೀರ್ಕೊಂಡಾಗ ಯಾವ ರೀತಿ ಇತ್ತೋ ಆ ರೀತಿಯಾಗಿ ಗಂಡನಿಗೆ ಕಾಣಿಸಿದ್ರೆ ಇವಳಿಗೆ ಸುಂದರವಾಗಿ ಬೆಳೆದಂತ ಮಗಳಾಗಿ ಇವಳಿಗೆ ಕಾಣಿಸ್ಕೊಳ್ತಾಳೆ. ಅರೆ ನೀನು ಇಷ್ಟೊಂದು ಬೆಳೆದಿದ್ದೀಯಾ, ಈಗ ನೀನು ಯುವತಿ ಅಂತ ಕಾಣುತ್ತಿರುವೆ ಅಂತ ಇವಳು ಆಲೋಚನೆಯನ್ನ ಮಾಡ್ತಾಳೆ. ಅವಳ ಪತಿಗೆ ಸೂಕ್ಷ್ಮ ತತ್ವ ವಿಷಯದ ಜ್ಞಾನವಿದ್ದಿದ್ರಿಂದ ಅವಳ ಪತಿಗೆ ಮಗು 5 ವರ್ಷದ ಮಗುವಾಗಿಯೇ ಕಂಡರೆ, ಆದ್ದರಿಂದ ಇದರಲ್ಲಿ ಏನು ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ. ಅಂದರೆ ಅವನು ತನ್ನ ಪತಿಯ ಆನಂದವನ್ನ ಹಾಳು ಮಾಡಲು ಬಯಸದೆ ಇದ್ದಿದ್ದರಿಂದ ನೀನು ಆಲೋಚಿಸಿದಂತೆಯೇ ಮಗಳು ಕಾಣಿಸಿಕೊಳ್ಳುತ್ತಾಳೆ ಎಂಬ ಉತ್ತರವನ್ನ ನೀಡ್ತಾನೆ. ಕಳೆದ 10 ವರ್ಷಗಳಿಂದ ಅವರು ತಮ್ಮ ಮಗಳ ಯಾವ ರೀತಿಯ ರೂಪವನ್ನು ನೋಡಿದ್ದರೋ ಈಗಲೂ ಅದೇ ರೂಪದಲ್ಲಿ ಅವಳ ಆತ್ಮವು ನಿವಾಸ ಮಾಡುತ್ತಿತ್ತು. ಸೂಕ್ಷ್ಮ ಲೋಕದಲ್ಲಿ ವ್ಯಕ್ತಿಯ ಆಕಾರವು ಬೆಳವಣಿಗೆ ಹೊಂದುವುದಿಲ್ಲ ಎನ್ನುವ ಮಾತು ಸತ್ಯವಾದರೂ ಕೂಡ ಈ ವಿಷಯ ತಿಳಿದವರಿಗೆ ಮತ್ತು ಅದನ್ನು ನಂಬಲು ಕಠಿಣವೆನಿಸಿದವರಿಗೆ ಅವರವರ ಭ್ರಮೆಯೇ ಸತ್ಯ ಎನಿಸುತ್ತದೆ. ಅವರು ಈ ರೀತಿಯಾಗಿ ಕಲ್ಪನೆ ಮಾಡ್ಕೊಂಡ್ರೆ ಅದೇ ರೀತಿಯಾಗಿ ಕಾಣಿಸ್ತದೆ. ಅವರು ಕಲ್ಪನೆ ಮಾಡಿಕೊಂಡದ್ದು ಭ್ರಮೆನೇ ಸತ್ಯ ಅಂತ ಅವ್ರಿಗೆ ಅನ್ಸುತ್ತೆ. ಅವು ಯಾರಿಗೂ ಕೂಡ ಆದರೆ ಹಾಗಂತ ಹೇಳಿ ಅದು ಯಾರಿಗೂ ಕೂಡ ಹಾನಿಯನ್ನ ಉಂಟು ಮಾಡುವುದಿಲ್ಲ. ಆ ಸೂಕ್ಷ್ಮ ಲೋಕದಲ್ಲಿರ್ತಕ್ಕಂಥ ಆತ್ಮಕ್ಕೂ ತೊಂದರೆ ಆಗೋದಿಲ್ಲ. ಈ ಸೂಕ್ಷ್ಮ ಲೋಕದಲ್ಲಿ ನಾವು ಆಲೋಚನೆ ಮಾಡ್ತಾ ನಮಗೂ ಕೂಡ ಯಾವುದೇ ತೊಂದರೆಯನ್ನು ಉಂಟು ಮಾಡುವುದಿಲ್ಲ. ಸೂಕ್ಷ್ಮ ಲೋಕದಲ್ಲಿ ಮಕ್ಕಳ ಜೀವನ ಕುರಿತು ನಮ್ಮ ವಿಚಾರಗಳನ್ನು ಮುಕ್ತಾಯಗೊಳಿಸುವ ಮುನ್ನ ಮಗುವಿನ ಯಾವ ರೀತಿಯ ಮೃತ್ಯು ಅದಕ್ಕೆ ಸಹಾಯ ಒದಗಿಸಬಲ್ಲದು ಮತ್ತು ಒದಗಿಸಲು ಸಾಧ್ಯ ಎಂಬುದನ್ನು ತಿಳಿಸುವುದಕ್ಕಾಗಿ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ಮಗುವಿನ ಯಾವ ರೀತಿಯ ಮೃತ್ಯು, ಈ ಉದಾಹರಣೆಯನ್ನು ನೀಡ್ತಾ ಹೋಗ್ತಾ ಇದ್ದಾರೆ. ಗಂಡ ಹೆಂಡತಿಯರೊಬ್ಬರು ವಿವಾಹದ ನಂತರ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ಜೀವಿಸ್ತಿದ್ರು. ತುಂಬಾ ಕಷ್ಟಕರವಾದ ಜೀವನವನ್ನ ಸಾಗಿಸ್ತಾ ಇದ್ರು. ಒಂದು ಮಗು ಆಗಿದ್ರೆ ಚೆನ್ನಾಗಿತ್ತು ಅಂತ ಬಯಕೆ ಬಂತು ಅವರಿಗೆ. ಸಮಯ ಗತಿಸಿದಂತೆ ಒಂದು ಮಗುನೂ ಹುಟ್ಟಿತು. ಆದರೆ ಅದು ಕೇವಲ 2 ವರ್ಷದವರೆಗೆ ಮಾತ್ರ ಬದುಕಿತ್ತು. ತಂದೆ ತಾಯಿ ಈ ಮಗು ಹುಟ್ಟಿದ್ಯಾಕೆ ಮತ್ತೆ ಮರಣ ಹೊಂದಿದ್ಯಾಕೆ ಅಂತ ಹೇಳ್ಬಿಟ್ಟು ಶೋಕ ಸಾಗರದಲ್ಲಿ ಮುಳುಗಿದ್ರು. ಯಾವುದೇ ವಸ್ತು ಅಥವಾ ವ್ಯಕ್ತಿ ಅವರ ದುಃಖವನ್ನು ಕಡಿಮೆ ಮಾಡೋದು ಸಾಧ್ಯವಿಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ದುಃಖ ಅವರನ್ನ ಆವರಿಸಿತ್ತು. ಮೊದಲಿನ ಸುಖಮಯ ಜೀವನವು ಈಗ ಇಲ್ಲವಾಗಿ ಎಲ್ಲವೂ ಶೂನ್ಯವಾಗಿ ಉದಾಸ ಭಾವನೆಯನ್ನ ತುಂಬಿಕೊಂಡರು. ಸಮಯ ಕಳೆದಂತೆ ಪೆಟ್ಟಿನ ನೋವೇನೋ ಕಡಿಮೆ ಆಯಿತು. ಆದರೂ ಹೃದಯದಲ್ಲಿ ಈ ಸಂಗತಿ ಅಂತಕ್ಕಂಥದ್ದು ಭೇದಿಸ್ತಾ ಇತ್ತು. ಆ ಮಗುವಿನ ಭವಿಷ್ಯವನ್ನು ರೂಪಿಸಲು ಇಬ್ಬರೂ ಬಯಸಿದ್ದರು. ಆದರೆ ಅವರಿಂದ ಮಗುವು ಕಸಿದುಕೊಳ್ಳಲ್ಪಟ್ಟಿತ್ತು. ಆಳವಾದ ದುಃಖದ ಜೊತೆಗೆ ದಯಾಮಯನಾದ ಭಗವಂತನ ಅವರೊಂದಿಗೆ ಹೀಗೆ ಮಾಡಿದನಲ್ಲ ಎಂಬ ದೊಡ್ಡ ನಿರಾಶನೂ ಕೂಡ ಮನಸ್ಸಿನಲ್ಲಿ ಇತ್ತು. ಇಬ್ಬರು ಮೇಲೂ ಬೇರೆ ಬೇರೆಯಾಗಿ ದುಃಖದ ಪರಿಣಾಮವಾಗಿತ್ತು. ಹೆಂಡತಿ ತನ್ನ ಕರ್ತವ್ಯವನ್ನು ಪಾಲಿಸ್ತಾ ಇದ್ದಳು. ಒಂದು ದಿನ ಭಗವಂತನ 2ನೇ ಮಗುವನ್ನು ನೀಡುವನು ಎಂಬ ಆಶಾಭಾವನೆಯನ್ನು ಕೂಡ ಹೆಂಡತಿ ಹೊಂದಿದ್ದಳು. ಪತಿಯು ತನ್ನನ್ನು ಸಂಪೂರ್ಣವಾಗಿ ಕೆಲಸದಲ್ಲಿ ತೊಡಗಿಸಿಕೊಂಡನು. ಇಬ್ಬರು ಈ ವಿಷಯ ಕುರಿತು ಹೆಚ್ಚಿಗೆ ಚಿಂತೆ ಮಾಡುವುದನ್ನ ಮರೆತರು. ತಮ್ಮ ಮೊದಲ ಮಗುವಿನ ಸಾವಿನ 5 ವರ್ಷಗಳ ತರುವಾಯ ಅವರಿಗೆ ಇನ್ನೊಂದು ಮಗು ಕೂಡ ಆಯ್ತು. ಅವರು ಮತ್ತೆ ಸಂತೋಷವಾಯಿತು. ವಾಸ್ತವವಾಗಿ ಈ ಮಗುವಿನಲ್ಲಿ ಮೊದಲಿನ ಮಗುವಿನದೇ ಆತ್ಮವಿತ್ತು. ತಂದೆಯು ವ್ಯಾಪಾರದಲ್ಲಿ ಪಟ್ಟ ಪರಿಶ್ರಮದ ಫಲದಿಂದ ಮನೆಯಲ್ಲಿ ಧನ, ಸಂಪತ್ತು, ಭೌತಿಕ ವಸ್ತುಗಳು ಹೇರಳವಾಗಿದ್ದವು. ಇವರು ಮಗನು ಓದುವ ಸಮಯ ಬಂದಾಗ ತಂದೆಯ ಹತ್ತಿರ ಸಾಕಷ್ಟು ಹಣವಿತ್ತು. ಅವನಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಲು ಅವಶ್ಯಕವೂ ಇತ್ತು. ಆದರೆ ಬಹುಶಃ 5 ವರ್ಷದ ಹಿಂದೆ ಈ ಸೌಲಭ್ಯ ಇರಲಿಲ್ಲ. ಬಂದಂತ ಆತ್ಮಗಳು ಕೂಡ ಮಗುವಾಗಿದ್ದಾಗ್ಲೇ ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅವರಿಗೆ ಸೂಕ್ತ, ಅವ್ರಿಗೇನು ದೇಶ ಇಟ್ಕೊಂಡು ನಾವು ಭೂಮಿಗೆ ಬರ್ತೀವಲ್ಲ ಮಾಸ್ಟರ್ಸ್, ಅದಕ್ಕೆ ತಕ್ಕನಾದ ವಾತಾವರಣ ಅಲ್ಲಿ ಇಲ್ಲ, ಅದಕ್ಕೆ ಸಿಗಲ್ಲ ಅನ್ನೋದು ಅನುಭವಕ್ಕೆ ಬಂದಿದ್ದೆ. ಆದ್ರೆ ಅಂತ ಮಕ್ಕಳು ಬೇಗನೆ
ಮರಣವನ್ನ ಹೊಂದುತ್ತಾರೆ ಅಂತಕ್ಕಂಥ ವಿಷಯವನ್ನು ಕೂಡ ತಿಳಿಸ್ತಾ ಇದ್ದಾರೆ ಮಾಸ್ಟರ್ಸ್. ಮೇಲ್ನೋಟಕ್ಕೆ ನಿರುಪಯುಕ್ತ ಎಂದು ಅನಿಸುವಂತ ಮಗುವನ್ನ ಮೃತ್ಯುವಿನ ಪರಿಣಾಮದಿಂದಾಗಿ ಪತಿ ಪತ್ನಿಯರು ದುಃಖವನ್ನು ಸಹಿಸಿಕೊಂಡು ತಮ್ಮ ಬಹಳಷ್ಟು ಕರ್ಮಗಳ ಫಲವನ್ನು ಅನುಭವಿಸಿ ತೀರಿಸಿದರು. ನಮಗೆ ಯಾವುದೇ ಒಂದು ಕಷ್ಟ ಬಂದಿದೆ ಅಂದ್ರೆ ನಮ್ಮ ಕರ್ಮ ಫಲವನ್ನ ತೀರಿಸ್ಲಿಕ್ಕೆ ಬಂದಿದೆ ಅನ್ನೋ ಜ್ಞಾನ ನಮಗೆ ಬರ್ಬೇಕು. ಆ ಅವರ ಕರ್ಮ ಫಲಗಳು ತೀರಿದ ನಂತರ ಆ ಮಗು ಮತ್ತೆ ಅದೇ ಆತ್ಮನೇ ಆ ಮಗು ಎರಡನೇ ಮಗುವಾಗಿ ಅದೇ ಮನೆಯಲ್ಲಿ ಜನಿಸುತ್ತೆ. ಕರ್ಮಗಳ ಫಲದಿಂದ ಒಳ್ಳೆಯ ಶಿಕ್ಷಣವನ್ನು ಜನ್ಮವನ್ನ ಪಡೆಯಿತು. ಅಂದ್ರೆ ಅದು ತಂದೆ ತಾಯಿಗಳು ಕಷ್ಟಪಟ್ಟು ಜೀವನ ಸಾಗಿಸ್ತಿದ್ರಿಂದ ನನ್ನ ಈ ಉದ್ದೇಶ ಮರಣವನ್ನು ಹೊಂದಿತ್ತು. ಮತ್ತೆ ಆ ನಂತರ ಇವರು ಸಾಕಷ್ಟು ಕರ್ಮಗಳನ್ನು ಕಳ್ಕೊಂಡು ಸಾಕಷ್ಟು ಉತ್ತಮ ಸ್ಥಿತಿಯನ್ನ ಪಡ್ಕೊಂಡ್ರು. ಅವಾಗ ಆ ಆತ್ಮ ಅಂತಕ್ಕಂಥದ್ದು ಅದೇ ಕುಟುಂಬದಲ್ಲಿ ಮತ್ತೆ ಜನಿಸ್ತು ಅಂತಕ್ಕಂಥದ್ದು ಉದಾಹರಣೆಯನ್ನ ನೀಡ್ತಾ ಇದ್ದಾರೆ ಮಾಸ್ಟರ್ಸ್. ಮಗುವಿನ ಆತ್ಮಕ್ಕೆ ಈ ಘಟನೆಗಳಿಂದ ಯಾವುದೇ ವ್ಯತ್ಯಾಸ ಆಗುತ್ತೆ. ಮಗುವಿಗೇನು ನಾವು ಈ ಭೂಲೋಕದಲ್ಲಿ ಇರ್ತಕ್ಕಂಥ ಮಗು ತೀರ್ಕೊಳ್ತಂತ ದುಃಖ ಪಡ್ತೀವಿ ಅಷ್ಟೇ. ಆದ್ರೆ ಮಗುವಿನ ಆತ್ಮಕ್ಕೆ ಇದರಿಂದ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಎರಡನೇ ಜನ್ಮವನ್ನು ಪಡೆಯುವುದರಿಂದ ಅವನಿಗೆ ಮೊದಲಿಗಿಂತ ಹೆಚ್ಚಿನ ಉತ್ತಮ ಪರಿಸ್ಥಿತಿ ದೊರೆಯಿತು. ಈ ಮೊದಲನೇ ಜನ್ಮವನ್ನು ತ್ಯಜಿಸಿ ಹೋಗಿದ್ರಿಂದ ಎರಡನೇ ಜನ್ಮವನ್ನು ಪಡ್ಕೊಂಡಿದ್ರಿಂದ ಮತ್ತೆ ಉತ್ತಮ ಪರಿಸ್ಥಿತಿಯಲ್ಲಿ ಕುಟುಂಬ ಇರುವಾಗ ಆ ಮನೆಗೆ ಪ್ರವೇಶವಾಯಿತು. ವಿಕಾಸದ ವ್ಯವಸ್ಥೆಯಲ್ಲಿ ಕೆಲವು ವರ್ಷಗಳ ನಂತರ ಜನ್ಮ ತೆಗೆದುಕೊಳ್ಳುವುದರಿಂದ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಈ ವಿಕಾಸದ ನಿಯಮ ಏನಿದೆಯಲ್ಲ ಅದನ್ನ ಬಂದು ಮತ್ತೆ ಹೋಗಿ ಎರಡನೇ ಜನ್ಮ ಪಡೆದಿದ್ರಿಂದ ಯಾವ ವ್ಯತ್ಯಾಸನೂ, ಕೆಲವು ವರ್ಷಗಳ ನಂತರ ಜನ್ಮ ಪಡೆಯೋದ್ರಿಂದ ಯಾವ ವ್ಯತ್ಯಾಸನೂ ಆಗೋದಿಲ್ಲ. ಆದರೆ ಕೆಲವು ವರ್ಷಗಳ ಸಮಯವು ಭೌತಿಕ ಜಗತ್ತಿನಲ್ಲಿ ಯಾವುದೋ ಒಂದು ಕೌಟುಂಬಿಕ ಪರಿಸ್ಥಿತಿಗಳಲ್ಲಿ ಬಹಳ ಅಂತರವನ್ನು ತರುತ್ತದೆ. ಆದ್ರೆ ನಾವು ಇಲ್ಲಿ ಈ ಭೌತಿಕ ಜಗತ್ತಿನಲ್ಲಿ ಮಾತ್ರ ಆ ಕೆಲವು ವರ್ಷಗಳ ಆ ಸಮಯವನ್ನ ಕಳೆಯೋದೈತಲ್ಲ, ಅದು ನಮ್ಮ ಕರ್ಮ ಫಲಗಳನ್ನ ಕಳಿಲಿಕ್ಕೆ ಬಂದಿದೆ ಅಂತ ಭಾವಿಸ್ದೇ ಹೋದ್ರೆ, ನಾವು ಅದರಿಂದ ನಾವ್ ಏನೋ ಒಂದು ಪಾಠ ಕಲಿಬೇಕಾಗಿದೆ ಅಂತಕ್ಕಂಥ ಭಾವನೆ ಇಲ್ದೇ ಹೋದ್ರೆ ಏನಾಗುತ್ತೆ, ಬಹಳ ಆ ಸಮಯ ಅಂತಕ್ಕಂಥದ್ದು ಬಹಳ ಕಷ್ಟಕರವಾದ ಸಮಯ ಅಂತೇಳಿ ಅನಿಸ್ತಾ ಹೋಗ್ತದೆ. ಇದರಿಂದಾಗಿ ಅವರ ಕುಟುಂಬದಲ್ಲಿ ಜನ್ಮ ತೆಗೆದುಕೊಳ್ಳುವ ಆತ್ಮಗಳ ಮೇಲೆ ಬಹಳ ಪರಿಣಾಮ ಬೀರುತ್ತದೆ. ಮುಂದೆ ಜನ್ಮ ತಗೊಳ್ತಕ್ಕಂತ ಆತ್ಮಗಳು ಕೂಡ ಆ ಕುಟುಂಬದಲ್ಲಿ ಜನ್ಮ ತಗೋಬೇಕು ಅಂದ್ರೂ ಕೂಡ ಈ ಎಲ್ಲಾ ಅಂಶಗಳು ಕೂಡ ಪರಿಣಾಮ ಬೀರುತ್ತದೆ. ಪ್ರತಿಯೊಂದನ್ನು ಕೂಡ ಸಮಚಿತ್ತದಿಂದ ಸ್ವೀಕಾರ ಮಾಡ್ತಕ್ಕಂಥ ಮನೋಭಾವ ನಮ್ಮಲ್ಲಿ ಹೆಚ್ಚಾಗ್ಬೇಕಾಗಿದೆ. ಸಾಧಾರಣವಾಗಿ ಯಾವುದೇ ವ್ಯಕ್ತಿಗೆ ಮನೋಲೋಕಕ್ಕಿಂತ ಉನ್ನತ ಸ್ತರದಲ್ಲಿರುವ ಆತ್ಮನ ಮೂಲ ಸೆಲೆಯವರೆಗೆ ಮರಳಿ ತಲುಪುವುದು ಅವಶ್ಯಕವಾಗಿರುತ್ತದೆ. ಯಾವುದೇ ವ್ಯಕ್ತಿಗಾಗ್ಲಿ ಮನೋಲೋಕಕ್ಕಿಂತ ಉನ್ನತ ಸ್ಥಳ, ಈ ಮನೋಮಯ ಲೋಕ ಅಂತ ಏನ್ ತಿಳಿದಿದೀವಲ್ಲ ಮಾಸ್ಟರ್, ಅದಕ್ಕಿಂತ ಉನ್ನತ ಸ್ತರದಲ್ಲಿರ್ತಕ್ಕಂತಹ ಆತ್ಮನ ಮೂಲ ಸೆಲೆ ಏನ್ ಇದೆಯಲ್ಲ ಅಲ್ಲಿಗೆ ಮರಳಿ ತಲುಪ್ತಕ್ಕಂಥದ್ದು ಅತ್ಯವಶ್ಯಕ. ಪ್ರತಿಯೊಂದು ಆತ್ಮನು ಕೂಡ ಆ ಸ್ಥಿತಿಯನ್ನ ತಲುಪಲೇಬೇಕಾಗಿದೆ. ಅದಕ್ಕೋಸ್ಕರನೇ ಯಾರ್ಯಾರು ಎಷ್ಟೆಷ್ಟು ಬೇಗ ಈ ಆಧ್ಯಾತ್ಮವನ್ನ ತಿಳಿದು, ನಾವು ಹೇಳಿದೀವಿ ಮರಣ ಅಂತ ಹೇಳಿದ್ರೆ 3 ರೀತಿಯಲ್ಲಿದೆ. ಈ ದೇಹವನ್ನು ತ್ಯಾಗ ಮಾಡೋದಷ್ಟೇ ಮರಣ ಅಲ್ಲ. ಈ ಏನು ಸೂಕ್ಷ್ಮ ಲೋಕದ ಕಥೆ ಹೇಳ್ತಿದೀವಲ್ಲ, ಈ ಸೂಕ್ಷ್ಮ ಲೋಕದಲ್ಲಿ ಈ ಸೂಕ್ಷ್ಮ ಶರೀರವನ್ನು ತ್ಯಜಿಸ್ತಕ್ಕಂಥದ್ದು, ಅದಾದ ನಂತರ ನಾವು ಕಾರಣ ಶರೀರದ ಸಾವು ಕೂಡ ಸಂಭವಿಸ್ಬೇಕು. ಈ ಎಲ್ಲಾ ಹಂತಗಳು ದಾಟ್ಬೇಕು ಅಂದ್ರೆ ನಮ್ಮಲ್ಲಿ ಆಧ್ಯಾತ್ಮಿಕ ಜ್ಞಾನ ಅಂತಕ್ಕಂಥದ್ದು ಹೆಚ್ಚು ಆಗ್ಬೇಕಾಗಿದೆ. ಅದನ್ನೆಲ್ಲ ತಿಳಿಬೇಕಾಗಿದೆ. ನಾವಿನ್ನ ಈಗಷ್ಟೇ ಅಂಬೆಗಾಲಿರ್ತಕ್ಕಂಥ ಆಧ್ಯಾತ್ಮಿಕ ಜ್ಞಾನದಲ್ಲಿ ಅಂಬೆಗಾಲಿರ್ತಕ್ಕಂಥ ಮಕ್ಕಳ ರೀತಿಯಲ್ಲಿ ತಿಳಿತಾ ಹೋಗ್ತಾ ಇದೀವಿ. ಇದು ಆಧ್ಯಾತ್ಮ ಅಂತಕ್ಕಂಥದ್ದು ಮಹಾನ್ ಸಾಗರದಷ್ಟು ಈ ವಿಷಯ ಇದೆ. ಅದನ್ನೆಲ್ಲ ತಿಳಿತಾ ಹೋಗ್ಬೇಕಾಗಿದೆ. ಜಗತ್ತಿನಲ್ಲಿ ಬಹುದೀರ್ಘ ಸಮಯದವರೆಗೆ ಜೀವಿಸಿದ್ದರೆ ಮಾತ್ರ ಹೀಗೆ ಆಗುವುದು ಸಾಧ್ಯವಿದೆ. ಈ ಭೌತಿಕ ಜಗತ್ತಿನಲ್ಲಿ ಬಹುದೀರ್ಘದ ಸಮಯದವರೆಗೆ ಜೀವಿಸಿದ್ದಾರೆ ಅಂದ್ರೆ ಜನನ ಮರಣ ಚಕ್ರದಲ್ಲಿ ಸಿಲ್ಕೊಂಡು ಸಾಕಷ್ಟು ಜ್ಞಾನವನ್ನ ಅನುಭವವನ್ನ ಪಡಿತಾ ಜನ್ಮಕ್ಕೂ ಪ್ರತಿ ಜನ್ಮಕ್ಕೂ ಕೂಡ ನಮ್ಮ ಜ್ಞಾನವನ್ನ ಹೆಚ್ಚಿಸ್ಕೊಂಡು ನಾವು ಈ ರೀತಿಯಾದ ಭೌತಿಕ ಜೀವನವನ್ನ ಸುದೀರ್ಘವಾದ ಸಮಯದವರೆಗೆ ಕಳೆದು ಬಂದಿದೀವಿ ಈಗಾಗ್ಲೇ ಸಾಕಷ್ಟು. ಮತ್ತೆ ಇನ್ನು ಸಾಕಷ್ಟು ಜನನ ಮರಣ ಚಕ್ರದಲ್ಲಿ ಸಿಲುಕಬಾರದು ಅಂದ್ರೆ ಆಧ್ಯಾತ್ಮಿಕ ಜ್ಞಾನವನ್ನ ಹೆಚ್ಚು ವೇಗವಾಗಿ ತಿಳಿತಾ ಹೋಗ್ಬೇಕು. ಅಲ್ಲಿ ತಲುಪಲು ಅವರಿಗೆ ಸೂಕ್ಷ್ಮ ಲೋಕವನ್ನು ದಾಟಿ ಹೋಗಬೇಕಾಗುವುದು. ಈ ಸೂಕ್ಷ್ಮ ಲೋಕವನ್ನು ಕೂಡ ದಾಟಿ ಹೋಗ್ಬೇಕಾಗಿರೋದ್ರಿಂದ ಅಲ್ಲಿ ತಲುಪಲು ಅವನಿಗೆ ಸೂಕ್ಷ್ಮ ಲೋಕವನ್ನು ದಾಟಿ ಹೋಗಬೇಕಾಗಿದೆ. ಅಲ್ಲಿಯ ಜೀವನವನ್ನು ಕೂಡ ಭೋಗಿಸಬೇಕಾಗುತ್ತೆ. ಆ ಸೂಕ್ಷ್ಮ ಲೋಕದ ಜೀವನವನ್ನು ಕೂಡ ನಾವು ಭೋಗಿಸ್ಬೇಕಾಗ್ತದೆ. ಅಲ್ಲೂ ಕೂಡ ಶಿಕ್ಷಣವನ್ನು ಕಲಿಯಲೇಬೇಕಾಗ್ತದೆ. ಆ ನಂತರ ಸೂಕ್ಷ್ಮ ಲೋಕವನ್ನು ತೊರೆದು ಮಾನಸಿಕ ಅನುಭವಗಳು ಹಾಗೂ ಭೌತಿಕ ಪ್ರಯತ್ನಗಳನ್ನು ಸಮ್ಮಿಳಿತಗೊಳಿಸಬೇಕಾಗುತ್ತದೆ.
ಈ ಏನು ಮಾನಸಿಕ ಅನುಭವಗಳನ್ನು ಏನ್ ಪಡಿತಾ ಇದೀವಲ್ಲ ಮಾಸ್ಟರ್ಸ್, ಅವುಗಳನ್ನು ಮತ್ತು ಭೌತಿಕ ಪ್ರಯತ್ನಗಳನ್ನು ಸಮ್ಮಿಳಿತಗೊಳಿಸಬೇಕಾಗುತ್ತದೆ. ಇದಾದ ಮೇಲೆ ತನ್ನ ಮನೋಮಯ ಕೋಶವನ್ನು ತ್ಯಜಿಸುತ್ತಾನೆ. ಇದು ಸೂಕ್ಷ್ಮ ಶರೀರವನ್ನು ತ್ಯಜಿಸ್ತಕ್ಕಂಥದ್ದು ಮಾಸ್ಟರ್ಸ್. ಆಗ ಮನೋಮಯ ಕೋಶವನ್ನು ತ್ಯಜಿಸ್ಲಿಕ್ಕೆ ಸಾಧ್ಯತೆ ಇದೆ. ಇದರ ನಂತರ ಅವನಿಗೆ ಬೇರೊಂದು ಜನ್ಮ ದೊರೆಯುವವರೆಗೆ ಅವನು ಮಾನಸಿಕ ಅಥವಾ ಸೂಕ್ಷ್ಮ ಶರೀರ ಯಾನವನ್ನು ಕೈಗೊಳ್ಳುವುದು ಸಾಧ್ಯವಿಲ್ಲ. ನಾವು ಯಾವಾಗ ಈ ಮನೋಮಯ ಕೋಶವನ್ನು ತ್ಯಜಿಸ್ತೀವೋ ಆನಂತರ ಅವರಿಗೆ ಬೇರೊಂದು ಜನ್ಮ ದೊರೆಯುವವರೆಗೆ ಅವ್ರಿಗೆ ಮಾನಸಿಕ ಅಥವಾ ಸೂಕ್ಷ್ಮ ಶರೀರ ಯಾನವನ್ನು ಕೈಗೊಳ್ಳಿಕ್ಕೆ ಸಾಧ್ಯವಿಲ್ಲ. ಈ ಮಾತನ್ನು ನಾವು ಏಕೆ ಹೇಳುತ್ತಿದ್ದೇವೆಂದರೆ, ಆ ಮಗುವಿನ ಅಲ್ಪ ಜೀವನದ ನಂತರ ಜಮೆ ಮಾಡುವಂತ ಯಾವುದೇ ವಿಶೇಷ ಅನುಭವಗಳು ಇರುವುದಿಲ್ಲ. ಆದ್ದರಿಂದ ಅದು ಕೆಲವು ವರ್ಷಗಳವರೆಗೆ ಸೂಕ್ಷ್ಮ ಲೋಕಕ್ಕೆ ಹೋಗಿ ಆಮೇಲೆ ಅವರಿಗೆ ಹೊಸ ಭೌತಿಕ ಶರೀರವನ್ನು ನೀಡಲಾಗುತ್ತದೆ. ಆಗಲೂ ಅವನ ಹತ್ತಿರ ಹಿಂದಿನ ಪೂರ್ವ ಜನ್ಮಕ್ಕಿಂತ ಮೊದಲು ಪಡೆದಂತ ಅದೇ ಹಳೆಯ ಮಾನಸಿಕ ಮತ್ತು ಸೂಕ್ಷ್ಮ ಶರೀರ ಇದ್ದೇ ಇರುತ್ತದೆ. ಮಾನಸಿಕ ಮತ್ತು ಸೂಕ್ಷ್ಮ ಶರೀರ ಇದ್ದೇ ಇರ್ತದೆ. ನಾವೆಲ್ಲರೂ ಕೂಡ ಮರಣ ಹೊಂದಿದ ನಂತರ ಏನೋ ಪರಮೋಚ್ಚ ಗುರಿಯನ್ನು ಸಾಧಿಸ್ತೀವಿ ಅಂತ ಅಲ್ಲ ಮಾಸ್ಟರ್ಸ್. ಈ ಸೂಕ್ಷ್ಮ ಲೋಕವನ್ನ ದಾಟ್ಬೇಕು ಅಂದ್ರೆ ಹೆಚ್ಚು ಹೆಚ್ಚು ಅನುಭವಗಳಾಗ್ಬೇಕು. ಆ ಅನುಭವಗಳು ಆಗ್ಬೇಕು ಅಂತಾನೆ ಧ್ಯಾನದಲ್ಲಿ ಹೆಚ್ಚು ಹೆಚ್ಚು ಸಮಯವನ್ನು ಕಳಿಬೇಕು. ಅದರಿಂದ ಸಾಕಷ್ಟು ಅನುಭವಗಳನ್ನ ಪಡಿತಾ ಹೋಗ್ತೇವೆ. ಜನ್ಮ ಜನ್ಮಗಳಲ್ಲಿ ಪಡಿತಕ್ಕಂತ ಅನುಭವವನ್ನ ಈ ಧ್ಯಾನ ಮಾಡೋದ್ರ ಮುಖಾಂತರನೇ ಪಡ್ಕೊಳ್ಳಿ. ಧ್ಯಾನ ಮಾಡೋದ್ರಿಂದ ಎಷ್ಟೋ ಜನ್ಮಗಳಲ್ಲಿ ಪಡಿಬೇಕಾದಂತ ಅನುಭವಗಳನ್ನ ಪಡಿತಕ್ಕಂಥದ್ದು, ಜ್ಞಾನವನ್ನ ಪಡಿತಕ್ಕಂಥದ್ದು ನಮ್ಗೆ ಬರ್ತದೆ. ವಿಕಾಸವು ಒಂದು ವಿಧಾನ ಪ್ರಕ್ರಿಯೆಯಾಗಿದೆ. ಈ ವಿಕಾಸ ಬದಲಾವಣೆ ಅಂತಕ್ಕಂಥದ್ದು ಒಂದು ಪ್ರಕ್ರಿಯೆ ಎಂಬುದನ್ನು ಈಗ ನೀನು ತಿಳಿದುಕೊಳ್ಳಲು ಆರಂಭಿಸಿರಬಹುದು. ಈ ವ್ಯವಸ್ಥೆಯ ಕುರಿತು ಮೊದಲಿನಿಂದಲೂ ತಿಳಿದಿದ್ದರೆ ಬಹುಶಃ ಇನ್ನೂ ಉತ್ತಮ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದಿತ್ತು. ನಮಗಂತೂ ಈ ಮೊದಲಂತೂ ತಿಳಿದಿರ್ಲಿಲ್ಲ, ನನಗಂತೂ ಈ ಮೊದಲಂತೂ ತಿಳಿದಿರ್ಲಿಲ್ಲ ಈ ಜ್ಞಾನ. ಈ ಆಧ್ಯಾತ್ಮಕ್ಕೆ ಬಂದ ಮೇಲೆ ಸಾಕಷ್ಟು ಪುಸ್ತಕಗಳನ್ನು ಓದ್ತಾ ತಿಳಿತಾ ಇದೆ. ಅದೇ ರೀತಿ ಈ ಪೀಟರ್ ರಿಷೆಲ್ಲೋ ಅವರು ಕೂಡ ಈ ಏನು ಹೇಳ್ತಾ ಇದಾರಲ್ಲ ಲೇಖಕರಿಗೆ, ಅವರಿಗೆ ಹೇಳ್ತಾ ಇದ್ದಾರೆ, ನಮಗೇನಾದ್ರೂ ಈ ಜ್ಞಾನ ಮೊದಲೇ ನಿನಗೆ ತಿಳಿದಿದ್ರೆ ಇನ್ನೂ ಹೆಚ್ಚಿನ ಜ್ಞಾನವನ್ನ ಅರ್ಥ ಮಾಡ್ಕೊಳ್ಬಹುದಿತ್ತು ಅಂತ ಹೇಳ್ಬಿಟ್ಟು. ಆದರೆ ಏನಾಗುತ್ತದೆ ಎಂದರೆ, ಭೌತಿಕ ಜೀವನವನ್ನು ಜೀವಿಸುವಾಗ ನಾವು ಈ ವ್ಯವಸ್ಥೆಯ ಒಂದು ಆಂಶಿಕ ಒಳಹನ್ನು ಮಾತ್ರ ಪಡೆದುಕೊಳ್ಳುತ್ತೇವೆ. ಈ ಭೌತಿಕವನ್ನ ಜೀವನವನ್ನ ನಡೆಸ್ಬೇಕಾದ್ರೆ ಈ ಏನು ವ್ಯವಸ್ಥೆ ಇದೆಯಲ್ಲ ಅದರ ಒಂದು ಅಂಶದ ಒಂದು ಚೂರು ಬೆಳಕು ಅಂತ ಹೇಳ್ತೀವಲ್ಲ, ಕಿಡಿಯಷ್ಟು ಅಷ್ಟನ್ನು ಮಾತ್ರ ಪಡೆದುಕೊಳ್ಳುತ್ತೇವೆ. ಸೂಕ್ಷ್ಮ ಲೋಕದ ಜೀವನದ ಕುರಿತು ನಾನು ನಿನಗೆ ತಿಳಿಸಿ ಹೇಳಬೇಕಾಗಿರುವುದು ಬಹಳಷ್ಟು ಇದೆ. ನಾವು ಈಗ ತಿಳಿದಿರ್ತಕ್ಕಂಥದ್ದು ಸಣ್ಣ ಒಂದು ಬೆಳಕಿನ ಕಿಡಿ ಅಂತ ಏನ್ ಹೇಳ್ತೀವರ ಮಾಸ್ಟರ್ಸ್, ಅಷ್ಟು ಜ್ಞಾನ ಮಾತ್ರ. ಇನ್ನು ಸೂಕ್ಷ್ಮ ಲೋಕದ ಬಗ್ಗೆ ತಿಳಿಬೇಕಾಗಿರತಕ್ಕಂಥದ್ದು ಬಹಳಷ್ಟು ಜ್ಞಾನ ಇದೆ. ಅದಕ್ಕೆ ಸಂಬಂಧಿಸಿದಂತ ಎಷ್ಟೋ ಪ್ರಶ್ನೆಗಳನ್ನು ಕೇಳುವ ಅವಕಾಶವನ್ನು ಕೂಡ ದೊರೆಯಬಹುದು. ಆದರೆ ಈ ಕ್ರಮವನ್ನು ಆರಂಭಿಸುವ ಮೊದಲು ನಾವೊಂದು ಪ್ರಯೋಗ ಮಾಡ ಬಯಸುವೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಲೇಖಕರು. ಇದರಲ್ಲಿ ನೀನು ನಿನಗೆ ನಿಶ್ಚಿತವಾಗಿ ಸಹಕರಿಸಿದೆ. ನಿನ್ನೆ ರಾತ್ರಿ ನನಗೆ ನನ್ನ ಗುರುವಿನಿಂದ ನನಗೊಂದು ಅನುಮತಿ ದೊರೆತಿದೆ. ಇಲ್ಲಿ ಪೀಟರ್ ರಿಷೆಲ್ಲೋ ಅವರು ತಮ್ಮ ಅಣ್ಣನಾದಂತಹ ಹೇಳ್ತಾ ಇದ್ರು, ತಮ್ಮನನ್ನು ಕಳೆದುಕೊಂಡ ದುಃಖದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಹೇಳ್ತಕ್ಕಂಥ ಮಾತಿದು ಮಾಸ್ಟರ್ಸ್. ನನ್ನ ಗುರುವಿನಿಂದ ನನಗೊಂದು ಅನುಮತಿ ದೊರೆತಿದೆ. ನನ್ನ ಗುರು ಭೂಗ್ರಹದ ವ್ಯವಸ್ಥೆಯ ಮೇಲ್ವಿಚಾರಣೆ ಮಾಡುತ್ತಿರುವ ಪರಿಪೂರ್ಣ ಮನುಷ್ಯರಲ್ಲಿ ಒಬ್ಬರಾಗಿದ್ದಾರೆ. ನಾವೇ ತಿಳಿದಿದ್ದೀವಿ ಮಾಸ್ಟರ್ಸ್, ನಮ್ಮ ಭೂಗ್ರಹವನ್ನ ನಡೆಸ್ತಕ್ಕಂಥ ಸಾಕಷ್ಟು ಮಾಸ್ಟರ್ಸ್ಗಳು ಇದ್ದಾರೆ. ನಮ್ಮನ್ನೆಲ್ಲ ಉನ್ನತ ಸ್ಥಿತಿಗೆ ತರಬೇಕು, ಉನ್ನತ ಜ್ಞಾನಿಗಳನ್ನಾಗಿ ಮಾಡ್ಬೇಕು. ಈ ಭೂಮಿಯು ಹಗುರವಾಗಿ ಸಾಕಷ್ಟು ಬದಲಾವಣೆಯನ್ನು ಹೊಂದಲಿಕ್ಕೆ ಈ ಭೂಮಿ ಮೇಲೆ ಜೀವಿಸ್ತಕ್ಕಂಥ ನಮ್ಮ ಜ್ಞಾನ ಹೆಚ್ಚಾದಂತೆ ಅದರ ಫ್ರೀಕ್ವೆನ್ಸಿ ಹೆಚ್ಚಾಗಿ ಗುರುತ್ವಾಕರ್ಷಣ ಶಕ್ತಿ ಅಂತಕ್ಕಂಥದ್ರಿಂದ ಇದು ಏನು ಥರ್ಡ್ ಡೈಮೆನ್ಷನ್ ಅಲ್ಲಿ ಇದೆ, ಉನ್ನತ ಹಂತ ತಲುಪಬೇಕು ಅಂದ್ರೆ ನಾವೆಲ್ಲರೂ ಕೂಡ ಇಲ್ಲಿ ಜೀವಿಸ್ತಕ್ಕಂಥವ್ರು ಜ್ಞಾನಿಗಳಾಗಬೇಕು. ಇನ್ನೊಂದ್ 2 ನಿಮಿಷ, ಇನ್ನೊಂದ್ 2 ಮಾಡುತ್ತಿರುವ ಪರಿಪೂರ್ಣ ಮನುಷ್ಯರಲ್ಲಿ ಒಬ್ಬರಾಗಿದ್ದಾರೆ. ನಾನು ಕಳೆದ ಕೆಲವು ದಿನಗಳಿಂದ ನಿನ್ನೊಂದಿಗೆ ಚರ್ಚಿಸುತ್ತಿರುವ ಈ ಸ್ಥಿತಿಗಳನ್ನೆಲ್ಲ ನೀನು ಸ್ವಯಂ ನೋಡುವ ಅವಕಾಶವನ್ನು ನಿನಗೆ ನೀಡಬೇಕೆಂದು ನನ್ನ ಗುರುಗಳು ಬಯಸಿದ್ದಾರೆ. ಅವರೇ ನನ್ನನ್ನು ನಿನ್ನ ಹತ್ತಿರ ಕಳಿಸಿದ್ದಾರೆ. ಅವರು ಈ ಜ್ಞಾನವನ್ನೆಲ್ಲ ನಿನಗೆ ತಿಳಿಸು ಅಂತ ಹೇಳ್ಬಿಟ್ಟು ಅಪ್ಪಣೆ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ತಿಳಿಸ್ಲಿಕ್ಕೆ ಬಂದಿದ್ದೇನೆ. ನೀನೇ ಸ್ವಯಂ ಸೂಕ್ಷ್ಮ ಜಗತ್ತಿನ ಯಾತ್ರೆಯನ್ನು ಕೈಗೊಳ್ಳು. ಇದು ನನ್ನ ಸಲಹೆ ಆಗಿದೆ. ನಾನು ಹೇಳಿದಂತೆ ನೀನು ಮಾಡಿದರೆ ನೀನು ಶರೀರದಿಂದ ಹೊರಗೆ ಇರುವಾಗ ನೀನೇನು ಮಾಡಿವೆಯೋ ನೋಡಿವೆಯೋ ಅದನ್ನೆಲ್ಲ ನೆನಪಿನಲ್ಲಿಟ್ಟುಕೊಳ್ಳಲು ನಾನು ಸಹಾಯ ಮಾಡಿವೆ. ಪ್ರತಿಯೊಬ್ರು ಕೂಡ ನಿದ್ರಾವಸ್ಥೆಯಲ್ಲಿ ಸೂಕ್ಷ್ಮ ಶರೀರ ಯಾನ ಮಾಡ್ತೇವೆ, ಆದ್ರೆ ಅದು ನೆನಪಿನಲ್ಲಿ ಉಳಿತಾ ಇಲ್ಲ. ಅದೇ ರೀತಿ ನಮಗೆ ನಾವೇನೆ ನೆನಪಿನಲ್ಲಿ ಇಟ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಆ ಮಟ್ಟದ ಜ್ಞಾನ ಆ ಫ್ರೀಕ್ವೆನ್ಸಿಗೆ ನಾವು ಬಂದಾಗ ಮಾತ್ರ ನೆನಪಿನಲ್ಲಿ ಉಳಿಲಿಕ್ಕೆ ಸಾಧ್ಯತೆ ಇದೆ. ಆದ್ರೆ ಇವರು ಹೇಳ್ತಾ ಇದ್ದಾರೆ,
ಅದನ್ನೆಲ್ಲ ನೆನ್ಪಿಟ್ಕೊಳ್ಬೇಕು ಅಂದ್ರೆ ನಾನ್ ನಿನ್ಗೆ ಸಹಾಯ ಮಾಡ್ತೀನಿ. ಇದರ ಸಲುವಾಗಿ ನಾಳೆ ಮುಂಜಾನೆ ನಾನಿಲ್ಲಿ ಬರುವುದಿಲ್ಲ. ನಾಳೆ ನೀನು ಕಳೆದ 6 ದಿನಗಳಿಂದ ನಮ್ಮ ಮಾತುಕತೆಯ ನಂತರ ಬರೆದುಕೊಳ್ಳುತ್ತಿರುವ ಎಲ್ಲ ಟಿಪ್ಪಣಿಗಳನ್ನ ಓದು. ಪ್ರತಿಯೊಂದು ಸೂಕ್ಷ್ಮ ಮಾತುಗಳನ್ನು ನಿನ್ನ ನೆನಪಿನಲ್ಲಿ ಮತ್ತೊಮ್ಮೆ ತಾಜಾಗೊಳಿಸು. ಏಕೆಂದರೆ ನಾನು ನಿನಗೆ ನೀಡ ಬಯಸಿರುವುದನ್ನೆಲ್ಲ ನೀನು ಸೂಕ್ಷ್ಮ ಶರೀರ ಯಾತ್ರೆಯ ಸಂದರ್ಭದಲ್ಲಿ ಲಾಭ ಹೊಂದಲು ಬಯಸಿದ್ದಾಗ ಅವುಗಳನ್ನು ನೀನು ನೆನಪಿನಲ್ಲಿ ಇಟ್ಟುಕೊಳ್ಳಬಹುದು. ಬಹಳ ಲಾಭದಾಯಕವಾಗಿದೆ. ಹಾಗೆ ಮಾಡಿದಾಗ ನಿನಗೆ ಸ್ಪಷ್ಟವಾಗದೆ ಇರುವಂತದ್ದನ್ನೇ ತಿಳಿದುಕೊಳ್ಳಲು ಸುಲಭವಾಗುತ್ತದೆ. ನೀ ಎಲ್ಲ ಇದುವರೆಗೆ ಏನೇನು ಜ್ಞಾನಗಳನ್ನ ಹೇಳಿದೀವಲ್ಲ ಅದನ್ನೆಲ್ಲನೂ ಕೂಡ ಮತ್ತೊಮ್ಮೆ ಬರೆದಿಡು. ಮತ್ತೆ ಅದನ್ನ ಬರೆದ್ರೆ ನಿನ್ನ ಮನಸ್ಸಿನಲ್ಲಿ ಅದು ಅಚ್ಚಳಿಯದೆ ಉಳಿಯುತ್ತೆ. ಆಗ ನೀನು ಸೂಕ್ಷ್ಮ ಲೋಕದ ಪ್ರಯಾಣ ಮಾಡುವಾಗ ನಿನಗೆ ಒಳ್ಳೆ ಸಹಾಯವಾಗುತ್ತದೆ ಅಂತ ಲೇಖಕರು ಹೇಳೋದ್ರ ಜೊತೆಗೆ ಇಲ್ಲಿಗೆ ಇವತ್ತಿನ ಜ್ಞಾನ ಹಂಚಿಕೆಯನ್ನ ಸಮಾಪ್ತಿಗೊಳಿಸ್ತಿದ್ದೇನೆ ಮಾಸ್ಟರ್ಸ್. ಇದುವರೆಗೆ ಈ ಜ್ಞಾನವನ್ನು ಆಲಿಸಿದಂತ ಪ್ರತಿಯೊಬ್ಬ ಜ್ಞಾನ ಬಂಧುಗಳಿಗೂ, ಈ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡ್ತಕ್ಕಂತ ಪರಮೋಚ್ಚ ಗುರುಗಳಿಗೂ ಎಲ್ಲರಿಗೂ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಮಾಸ್ಟರ್ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸ್ತಿದ್ದೀನಿ. ಥ್ಯಾಂಕ್ ಯು ಮೇಡಮ್.